Trigonometry. Actually, you don't like trigonometry, but trigonometry likes you. ಅದನ್ನ ಯಾವಾಗ ನೀ 10th ಸ್ಟ್ಯಾಂಡರ್ಡ್ ಬಂದಿಯಲ್ಲ ಅವಾಗಿಂದ ನಿನ್ನ ಮೇಲೆ ಅದು ಲೈಕ್ ಮಾಡಿಬಿಟ್ಟೈತಿ. ಅದು ನಿನ್ನ ಬಿಟ್ಟು ಸರಿಯಂಗ ಇಲ್ಲ ಇವಾಗ. ಸರಿತಿತ್ತು, ನೀ ಸೈನ್ಸ್ ಬಿಟ್ಟು ಕಾಮರ್ಸ್ ಮತ್ತು ಆರ್ಟ್ಸ್ ತೊಗೊಂಡಿದ್ಯಾ ಅಂತಂದ್ರೆ ಅದು ನಿನ್ನ ಬಿಟ್ಟು ಹೋಗಿತ್ತು. ಬಟ್ ನೀವಾಗ ಸೈನ್ಸ್ ತೊಗೊಂಡ್ಬಿಟ್ಟಿಯಲ್ಲ, ಸೊ ಅದು ನಿನಗೆ ಜೋಡಾಗಿಬಿಟ್ಟೈತಿ ಇವಾಗ. ನಿನಗೆ ಬಿಡಂಗಿಲ್ಲ ಈಗ ಅದು. ನೀ ಎಲ್ಲಿ ಹೋದ್ರು ನೀನು ಬಿಡಂಗಿಲ್ಲ ಇನ್ನದು ಸೈನ್ಸ್ ತೊಗೊಂಡಿ ಅಂದಮೇಲೆ. ಯಾಕಪ್ಪ ಬಿಡಂಗಿಲ್ಲ ಅಂತಂದ್ರೆ, ಈಗ 10th ಸ್ಟ್ಯಾಂಡರ್ಡಿಗೆ ಕೆಲವೊಬ್ಬರು ಟೀಚರ್ಸ್ ಇದನ್ನು ಭಾಳ ಹೊತ್ತು ಕೊಟ್ಟು ಹೇಳಿರ್ತಾರೆ ನಿಮಗೆ. ಯಾಕಂದ್ರೆ ಯಾರಿಗೆಲ್ಲ ಗೊತ್ತಿರುತ್ತಲ್ಲ ಪಿ ಯು ಸಿ ಒಳಗೆ ಕಂಟಿನ್ಯೂ ಆಕೈತೆ ಅಂತಂದ್ರೆ, ಸೊ ಅವರೆಲ್ಲ ನೀವು ಭಾಳ ಒತ್ತು ಕೊಟ್ಟು ಹೇಳಿರ್ತಾರೆ. ಇದು ಇಂಪಾರ್ಟೆಂಟ್ ಐತ್ಲಿ, ಓದ್ಲಿ ಫಾರ್ಮುಲಾ ಓದ್ಲಿ ಅಂತಂದು ಚಾಪ್ಟರ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆಕ್ಕೆ ಫಾರ್ಮುಲಾನ ಪ್ರಾಕ್ಟೀಸ್ ಮಾಡಿಸಿರ್ತಾರೆ ನಿಮ್ಗೆ. ಆ ಚಾಪ್ಟರ್ಕ್ಕಿಂತ ಜಾಸ್ತಿ ಒತ್ತು ಫಾರ್ಮುಲಾಕ ಕೊಟ್ಟಿರ್ತಾರೆ. ಯಾಕಂದ್ರೆ ಅವು ಪಿ ಯು ಸಿಗೆ ಬರ್ತಾವಂತ ಗೊತ್ತಿರ್ತೈತೆ ಅವ್ರಿಗೆ. ಓಕೆ, ಇರಲಿ. ಅಕಸ್ಮಾತ್ ಈ ಚಾಪ್ಟರ್ ಕಲಿಯಿಲ್ಲ ಅಂದ್ರೆ ಏನಕ್ಕೈತಿ ನೋಡು. ಅಕಸ್ಮಾತ್ ಈ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಅನ್ನು ಕಲೀಲಿಲ್ಲ ಅಂತಂದ್ರೆ, ಈ ಚಾಪ್ಟರ್ ಕಲೀಲಿಲ್ಲ ಅಂತಂದ್ರೆ, ಇದ ಫಸ್ಟ್ ಪಿ ಯು ಸಿಗೆ ನಿಮಗೆ ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್ ಅಂತ ಒಂದು ಚಾಪ್ಟರ್ ಬರ್ತೈತಿ. ಈ ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ ಚಾಪ್ಟರ್ ಕಲಿಯಾಕ ಕಷ್ಟ ಆಕೈತಿ. ಸರ್ ಹೋದ್ರು ಹೋಗಲಿ ಬಿಡ್ರಿ, ಎಷ್ಟೊಂಡ ಚಾಪ್ಟರ್ ಅದಾವ, ಏನು 2 ಚಾಪ್ಟರ್ ನಮ್ಗೇನು ಹೊರಗೆ ಬೀಳಂಗಿಲ್ಲ, ಹೋದ್ರು ಓದ್ಲಕ್ಕಂತ ಏನ ನೀ ಕೈ ಬಿಟ್ಟಿ ಅಂತಂದ್ರೆ, ಫಸ್ಟ್ ಪಿ ಯು ಸಿಗೆ ಇದೆ. ಸೆಕೆಂಡ್ ಪಿ ಯು ಸಿ ಬಂದಾಗ ಈ ಟಿಗ್ನಾಮೆಟ್ರಿ ಉಲ್ಟಾ ಬರ್ತೈತಪ್ಪ. ಇನ್ವರ್ಸ್ ಟಿಗ್ನಾಮೆಟ್ರಿ ಅಂತ ಬರ್ತೈತಿಲ್ಲ. ಮತ್ತೆ ಇನ್ವರ್ಸ್ ಟಿಗ್ನಾಮೆಟ್ರಿ ಅಂದ್ರೆ ಅದು ಮತ್ತೆ ಉಲ್ಟಾ ಇದ್ದಂಗೆ. ಒಟ್ಟು ಇನ್ವರ್ಸ್ ಟಿಗ್ನಾಮೆಟ್ರಿ ಚಾಪ್ಟರ್ ಬರ್ತೈತಿ. ಈ ಇನ್ವರ್ಸ್ ಟಿಗ್ನಾಮೆಟ್ರಿ ಚಾಪ್ಟರ್ ಬರಂಗಿಲ್ಲ ಅವಾಗ ಸೆಕೆಂಡ್ ಪಿ ಯು ಸಿಗೆ. ಸರ್ ಒಂದ ಚಾಪ್ಟರ್ ಅಲ್ಲ, ಇಲ್ಲೂ ಮರೆ ಇನ್ನೂ ಪಿಕ್ಚರ್ ಅಭಿ ಬಾಕಿ ಹೇ, ಜರ ದೇಖ್ ರುಕೋ ಜರ ಸಬರ್ ಕರು. ಇನ್ವರ್ಸ್ ಟಿಗ್ನಾಮೆಟ್ರಿ ಚಾಪ್ಟರ್ ಬರಂಗಿಲ್ಲ. ಇನ್ವರ್ಸ್ ಟಿಗ್ನಾಮೆಟ್ರಿ ಚಾಪ್ಟರ್ ಬರಲಿಲ್ಲಪ್ಪ ಅಂತಂದ್ರೆ ನೆಕ್ಸ್ಟ್ ಇಲ್ಲಿ ಈ ಡೆರಿವೇಟಿವ್ಸ್ ಅಂತ ಬರ್ತೈತೆ. ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಬಿಲಿಟಿ ಅಂತ ಬರುತ್ತೆ. ನಾನು ಸಿಂಪಲ್ ಆಗಿ ಅದನ್ನು ಡಿಫರೆನ್ಷಿಯೇಷನ್ ಅಂತ ಬರೀತೀನಿ. ಈ ಡಿಫರೆನ್ಷಿಯೇಷನ್ ಚಾಪ್ಟರ್ ಬರಂಗಿಲ್ಲ. ಅಗರ್ ये डिफरेंशिएशन चैप्टर गया, ನೆಕ್ಸ್ಟ್ ಇದ ಬೇಸ್ ಮೇಲೆ ಅಪ್ಲಿಕೇಶನ್ ಆಫ್ ಡಿಫರೆನ್ಷಿಯೇಷನ್ ಅಂತ ಒಂದು ಚಾಪ್ಟರ್ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗೆ. ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಅಂತ ಕೊಟ್ಟಿರ್ತಾರೆ ಸೆಕೆಂಡ್ टेक्स्ट बुक ಒಳಗೆ. ये अप्लीकेशन ऑफ डिफरेंशिएशन चैप्टर भी गया. अगर ये दोनों चैप्टर गया, इंटीग्रेशन भी गया. इंटीग्रेशन चैप्टर भी गया. अगर इंटीग्रेशन चैप्टर गया, ಇದ ಬೇಸ್ ಮೇಲೆ ಮತ್ತೆ ಯಾವ ಚಾಪ್ಟರ್ ಬರುತ್ತೆ, ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್ ಅಂತ ಒಂದು ಚಾಪ್ಟರ್ ಬರ್ತೈತಿ. ಆ ಓ ಚಾಪ್ಟರ್ ಬಿ ಗಯಾ. ಅಯ್ಯೋ ಮರಿಯ, ಇದು ಇಷ್ಟೆಲ್ಲ ಹೋಗ್ಯಾವ ಅಂತ ಇದ್ರ ಜೊತೆ ಇನ್ನೊಂದು ಚಾಪ್ಟರ್ ಬರ್ತೈತಿ. ಅದು ಹೆಂಗೈತಪ್ಪ ಅಂತಂದ್ರೆ ಈ ಡಿಫ್ರೆನ್ಷಿಯೇಷನ್, ಅಪ್ಲಿಕೇಶನ್ ಆಫ್ ಡಿಫ್ರೆನ್ಷಿಯೇಷನ್, ಇಂಟಿಗ್ರೇಷನ್ ಅಂತ ಡಿಫ್ರೆನ್ಷಿಯೇಷನ್ ಇಂಟಿಗ್ರೇಷನ್ ಮಿಕ್ಸ್ ಆಗಿ ಇನ್ನೂ ಒಂದು ಚಾಪ್ಟರ್ ಬರ್ತೈತಿ. ಅದು ಯಾವುದಪ್ಪ ಅಂತಂದ್ರೆ ಡಿಫ್ರೆನ್ಷಿಯಲ್ ಇಕ್ವೇಷನ್ ಅಂತ ಒಂದು ಚಾಪ್ಟರ್ ಬರ್ತೈತಿ. ಎ ಚಾಪ್ಟರ್ ಬಿ ಗಯಾ. अगर ये सब चैप्टर गया, ರಿಮೈನಿಂಗ್ ಕ್ಯಾ ಹೇ, ಇನ್ನೇನು ಉಳಿತು? ಅದ್ರಾಗ ಅಲ್ಲ ಅರ್ಧಕ್ಕರ್ಧ ಇದು ಹೋದ್ಮೇಲೆ ಇನ್ನು ಸೆಕೆಂಡ್ ಇಯರ್ ಟೆಕ್ಸ್ಟ್ ಬುಕ್ ಮ್ಯಾಥ್ಸ್ ಒಳಗೆ ಏನು ಐತಿ ಇನ್ನು ಉಳಿತು ಅರ್ಧಕ್ಕರ್ಧ. ಇದು ಮ್ಯಾಥ್ಸೇ ಹೋತು, ಇನ್ನೇನು ಅದ್ರಾಗ ಏನು ಇನ್ನೂ ಉಳಿಲಿಲ್ಲ. ಸೊ ಇದು ಅವ ಸಾಯುವುದಲ್ಲದೆ ಇಷ್ಟು ಮಂದಿ ಕರ್ಕೊಂಡು ಸಾಯ್ತಾನ. ಸಾಯುವುದಲ್ಲದೆ ಇಷ್ಟಕೊಂಡ ಮಂದಿ ಕರ್ಕೊಂಡು ಸಾಯ್ತಾನ. ಯಾಕೆ ಬೇಕಪ್ಪ ನಮ್ಗೆ? ಸೊ ಅವ ನಮಗೆ ಲೈಕ್ ಮಾಡ್ಯಾನಂದ್ಮೇಲೆ ನಾವು ಅವಂಗೆ ಲೈಕ್ ಮಾಡಲೇಬೇಕು. ಏನೂ ಮಾಡಕ್ಕೆ ಬರಂಗಿಲ್ಲ. ನಿನಗೆ ಅದು ಇಷ್ಟ ಆಕೈತಿ ಇಲ್ಲೋ ಗೊತ್ತಿಲ್ಲ, ಆ ಚಾಪ್ಟರ್ ಮಾತ್ರ ನೀ ಇಷ್ಟಪಟ್ಟ ಕಲಿಬೇಕು. ಕಷ್ಟಪಟ್ಟು ಕಲಿಯಾಕಂತೂ ಆಗಂಗಿಲ್ಲ. ಆ ಫಾರ್ಮುಲಾ ನೆನ್ಪಿಟ್ಕೋಬೇಕು, ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಮನಸ್ಸಿಲ್ಲ ಎಷ್ಟು ದಿನ ಅಂತ ಕಲಿತೀನಿ, ಅದಕ್ಕೆ ನೀವು ಮನಸ್ಸು ಕೊಟ್ಟ ಕಲಿಬೇಕಾಗ್ತೈತಿ. ರೈಟ್. ಸೊ ಹಂಗಾರೆ ಈಗ ಈ ಚಾಪ್ಟರ್ ಕೆಲವೊಬ್ರು 10th ಸ್ಟ್ಯಾಂಡರ್ಡಿಗೆ ನೆಗ್ಲೆಕ್ಟ್ ಮಾಡಿಬಿಟ್ಟಿರ್ತಾರಪ್ಪ. ಹೋದ್ರೆ ಹೋಗ್ಲಕ್ ಬಿಡು ಒಂದು ಚಾಪ್ಟರ್ 2 ಚಾಪ್ಟರ್ ಅಂತಂದು. ಇಲ್ಲ ಅಂತಂದ್ರೆ ಆ ಫಾರ್ಮುಲಾನು ನೆನಪಿರಂಗಿಲ್ಲ. ಕೆಲವೊಬ್ಬರಿಗೆ ಫಾರ್ಮುಲಾ ನೆನಪಿರ್ತಾವೆ. ನಾವು ನಮ್ಮ ಟ್ಯೂಷನ್ದಾಗಂತೂ ಈಗ ಫಾರ್ಮುಲಾನ ಜಾಸ್ತಿ ಫಾರ್ಮುಲಾಕ್ಕೆ ಒತ್ತು ಕೊಟ್ಬಿಟ್ಟಿದ್ವಿ ನಾವು. ಇರಲಿ, ಯಾವ ಫಾರ್ಮುಲಾಪ್ಪ ನಿಮಗೆಲ್ಲ ಇದ್ದು ಯಾವಿದ್ದು ಈ ಸ್ವಲ್ಪ ಒಂದು 10 ನಿಮಿಷ ಬೇಸಿಕ್ ಅಂದ್ರೆ 10th ಸ್ಟ್ಯಾಂಡರ್ಡ್ ರಿಪೀಟ್ ಮಾಡ್ತೀನಿ. ಈಗ ಯಾರು ಅಕಸ್ಮಾತ್ ಏನಂಗೆ ಕಲ್ತೇನೋ ಮರೆಯ ಮತ್ತೆ ಯಾಕೆ ಒಳ ರಿಪೀಟ್ ಮಾಡಾಗತ್ತೆ ಅಂತಂದ್ರೆ ಸ್ಕಿಪ್ ಮಾಡಬೇಕಂದ್ರೆ ಮುಂದಕ್ಕೆ ಹೋಗ್ಬೋದು. ಕೆಲವೊಂದಿಷ್ಟು ಮಂದಿ ನೆಗ್ಲೆಕ್ಟ್ ಮಾಡಿರ್ತಾರಲ್ಲ, ಸೊ ಎಲ್ಲರೂ ಕರ್ಕೊಂಡು ಹೋಗ್ಬೇಕಲ್ಲ. ಸೊ ಅದಕ್ಕೆ ನಾವು ಒಂದು ಸ್ವಲ್ಪ 10th ಸ್ಟ್ಯಾಂಡರ್ಡ್ ರಿವಿಷನ್ ಮಾಡೋಣ ಅಂತ ಒಂದು 5-10 ನಿಮಿಷ. ರೈಟ್. ಅಂದ್ರೆ ಏನು ಫಾರ್ಮುಲಾ ಇದ್ದು ನೆನ್ಪು ಮಾಡ್ಕೊಳ್ಳೋಣ. ನಾವು ಬೇಕಲ್ಪ. sin θ is equal to opposite divided by hypotenuse.
ಕಾಸ್ ಥೀಟಾ ಈಸ್ ಈಕ್ವಲ್ ಟು ಏನಿತ್ತು ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನಸ್. ನೆಕ್ಸ್ಟ್ ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ಏನಿತ್ತು ಟ್ಯಾನ್ ಥೀಟಾ ಇದು ಅಂದರೆ ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. ಆಮೇಲೆ ಸೈನ್ ಥೀಟಾದ ರೆಸಿಪ್ರೋಕಲ್ ಯಾರು ಕೊಸೆಕ್ ಥೀಟಾ. ಕೊಸೆಕ್ ಥೀಟಾ ಅಂದರೆ ಏನು ಮಾಡ್ಬೇಕು ಇದು ಉಲ್ಟಾ ಪಲ್ಟಾ ಬರ್ಕೋಬೇಕು ಅಂದ್ರೆ ಹೈಪೋಟೆನಸ್ ಡಿವೈಡೆಡ್ ಬೈ ಅಪೋಸಿಟ್. ನೆಕ್ಸ್ಟ್ ಕಾಸ್ ಥೀಟಾದ ಉಲ್ಟಾ ಸೆಕ್ ಥೀಟಾ. ಸೆಕ್ ಥೀಟಾದ ಏನಿತ್ತು ಹೈಪೋಟೆನಸ್ ಡಿವೈಡೆಡ್. ಇದನ್ನೆಲ್ಲ ಬರ್ಕೊಂಡ್ಬಿಡ್ರಿ ಯಾರಿಗೆ ಗೊತ್ತಿಲ್ಲ ಅವ್ರು, ಗೊತ್ತಿದ್ದವರು ಅದ ನೋಡ್ರಿ ಅದ ರಿವಿಷನ್ ಆದಂಗೆ ಆಕೈತಿ. ನೆಕ್ಸ್ಟ್ ಟ್ಯಾನ್ ಥೀಟಾ ಇದು ರೆಸಿಪ್ರೋಕಲ್ ಯಾವುದು ಕಾಟ್ ಥೀಟಾ. ಇದ್ರ ಉಲ್ಟಾ ಇದು ಕಾಟ್ ಥೀಟಾ. ಅದೇನಿತ್ತು ಅಡ್ಜಸೆಂಟ್ ಡಿವೈಡೆಡ್ ಬೈ ಅಪೋಸಿಟ್. ಇವೆಲ್ಲ ಶಾರ್ಟ್ಕಟ್ನಾಗ ಬರ್ದಿರ್ತೀವಿ ಅಪೋಸಿಟ್ ಅಂತಂದ್ರೆ ರೈಟ್. ಇದಾದ್ಮೇಲೆ ಮತ್ತೇನಿದ್ದುಪ್ಪ ನಿಮಗೆ ಕೆಲವೊಂದಿಷ್ಟು ಫಾರ್ಮುಲಾ ಇದ್ದು ಯಾವಿದ್ದು ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಅಂತಿತ್ತು. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದಿತ್ತು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಸೆಕ್ ಸ್ಕ್ವೇರ್ ಥೀಟಾ. ಅದಾದಮೇಲೆ ಇನ್ನೊಂದಿತ್ತು 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಕೋಸೆಕ್ ಸ್ಕ್ವೇರ್ ಥೀಟಾ. ಅದಾದಮೇಲೆ ಮತ್ತೇನಿತ್ತು ನಿಮ್ಗೆ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಅಂತ ಇತ್ತು ಹೌದಿಲ್ಲ ಮರೆ ಇತ್ತು. ಅವೆಲ್ಲ 10th ನಾ ಏನು ಹೊಸ ಬರೆಯತ್ತಿಲ್ಲ, ಎಲ್ಲ 10th ಅವು. ಮತ್ತು ಯಾಕಂದ್ರೆ ಇವು ಹೊಸ ಅನ್ಕೊಳಕ್ ಹೋಗ್ಬೇಡ್ರಿ, ಯಾಕಂದ್ರೆ ಹೊಸ ಅದಾವು ಪಿಕ್ಚರ್ ಅವಿ ಬಾಕಿ ಪಿಕ್ಚರ್ ಭಾಳ ಐತಿಲ್ಲಿ. ಇವ ಕಾಸ್ ಥೀಟಾ ಬೈ ಸೈನ್ ಥೀಟಾ ಕಾಟ್ ಥೀಟಾ ಇನ್ನೂ ಸಿಕ್ಕಾಪಟ್ಟೆ ಫಾರ್ಮುಲಾ ಅದಾವೆ. ಸಾಕು ಅನ್ನೋಷ್ಟು ಫಾರ್ಮುಲಾ ಬರ್ತಾವೆ. ಆ ಫಾರ್ಮುಲಾ ನೋಡಿದ್ರೆ ದಿಗಿಲ್ ಹೊಡಿಬೇಕು, ಅಷ್ಟೊಂದು ಫಾರ್ಮುಲಾ ಬರ್ತಾವೆ. ಮತ್ತು ಕಲಿಯೇಬೇಕು ಅನಿವಾರ್ಯ, ಏನೂ ಮಾಡಕ್ಕೆ ಬರಂಗಿಲ್ಲ. ಇದಾದ್ಮೇಲೆ ಈ ಟೇಬಲ್ ಒಂದು ಇತ್ತಲ್ಪ ದೊಡ್ಡದೊಂದು 6 ಲೈನಿನ ಟೇಬಲ್ ಇತ್ತಲ್ಲ, ಅದ್ರಾಗ ಒಂದು 3 ಲೈನ್ ನೆನಪಿದ್ರೆ ಸಾಕು. ಕೆಲವೊಬ್ರು ಒಂದ ಲೈನ್ ನೆನಪಿಟ್ಕೊಂಡು ಇನ್ನು ಉಳ್ಕಿದ್ದೆಲ್ಲ ಬರೀತಾರೆ. ಹಂಗೆಲ್ಲ ಬರಿಬೇಕಂದ್ರೆ 1 2 3 4 ಯೂಸ್ ಮಾಡಿಕೊಂಡು ಬರಿಬೋದು. ಇರಲಿ, ಅದೇನಿತ್ತು ಸ್ವಲ್ಪ ಇಲ್ಲಿ ಬರೀ ಯಾವುದು ಸೈನ್ ಥೀಟಾ ಇಲ್ಲಿ 0 ಡಿಗ್ರಿ, ಆಮೇಲೆ 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ ಇಲ್ಲಿ ತನಕ ಬರೋದು ಕಾಣುತ್ತಲ್ಪ ರೈಟ್. ಕಾಣುತ್ತೆ, ಇನ್ನೊಂದು ಸ್ವಲ್ಪ ಈ ಕಡೆ ಬರ್ಬಿಡುತ್ತೆ 90 ಡಿಗ್ರಿ. ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ. ಕೊಸೆಕ್ ಥೀಟಾ ಅಂತ ಇದು ಆನ್ಸರ್ ಉಲ್ಟಾ ಮಾಡ್ಕೊಂಡ್ಬಿಟ್ರೆ ಮುಗಿದೈತಿ. ಕಾಸ್ ಥೀಟಾ ಅಂತ ಇದನ್ನ ಉಲ್ಟಾ ಮಾಡಿದ್ರೆ ಮುಗಿದೈತಿ. ಟ್ಯಾನ್ ಥೀಟಾ ಅಂತ ಇದನ್ನ ಉಲ್ಟಾ ಮಾಡಿ ಇದು ಕಾಟ್ ಥೀಟಾದ ಇದನ್ನ ಉಲ್ಟಾ ಟ್ಯಾನ್ ಥೀಟಾದ ಉಲ್ಟಾ ಮಾಡಿಬಿಟ್ರೆ ಸಿಕ್ಬಿಡುತ್ತೆ. ಕಾಸ್ ಈ ಸೆಕ್ ಥೀಟಾ ಬೇಕಂದ್ರೆ ಕಾಸ್ ಥೀಟಾ ಉಲ್ಟಾ ಮಾಡಿಬಿಟ್ರೆ ಸಿಕ್ಬಿಡುತ್ತೆ. ಸೊ ಈ ಮೂರು ಬರೀ ಸಾಕು. ಇಲ್ಲಿ ತನ ಬರೋದ್ರೆ ಏನೂ ಪ್ರಾಬ್ಲಮ್ ಇಲ್ಲ. 0 30 45 60 90 ಕಾಣುತ್ತೆ ರೈಟ್. ಈಗ ಸೈನ್ 0 ಏನಿತ್ತು ಸೈನ್ 0 0, ಆಮೇಲೆ ಸೈನ್ 30 1/2, ಸೈನ್ 0 ಏನಿತ್ತು 0 ಇತ್ತು, ಸೈನ್ 30 1/2 ಇತ್ತು, ಸೈನ್ 45 1/√2 ಇತ್ತು, ಸೈನ್ 60 √3/2 ಇತ್ತು, ಸೈನ್ 90 1 ಇತ್ತು. ಕಾಸ್ ಥೀಟಾದ್ನ ಅದನ್ನ ಉಲ್ಟಾ ಬರ್ಕೋತೀರಿ, ನೆನಪಿದ್ರೆ ಬೆಳೆದ್ಬಿಡಿ. ಕಾಸ್ 0 1, ಕಾಸ್ 30 √3. ಆ್ಯಕ್ಚುಲಿ ನೆನಪಿಡ್ಬೇಕು, ಮತ್ತು ಇವ್ನ ಆ ಕಡೆ ಉಲ್ಟಾ ಪಲ್ಟಾ ಹಿಂಗೆಲ್ಲ ಬರೆಯಕ್ಕೆ ಹೋಗ್ಬಾರ್ದು. ಇವನ್ನೆಲ್ಲ ಯಾವಾಗ ನಿದ್ದಿಗನ್ನ ಕೇಳಿದ್ರೆ ಹೇಳ್ಬೇಕು. ಗೂಗ್ಲಿ ಪಿಕ್ಚರ್ ಒಳಗೆ ಶರತ್ ಅಂತಂದು ಎಬ್ಬಿ ಸಿಕ್ಕತ್ತಾರಲ್ಲ, ಅವಾಗ ಕೇಳಿದ್ರೆ ಹೇಳ್ಬೇಕು ನೀವು. ಟ್ಯಾನ್ ಥೀಟಾ ಇದನ್ನ ಡಿವೈಡ್ ಮಾಡಿಬಿಡು, ನೆನಪಿಲ್ಲ ಅಂದ್ರೆ ಡಿವೈಡ್ ಮಾಡಿ. 0/1 0, ಇದನ್ನ ಡಿವೈಡ್ ಮಾಡಿ. 2 2 ಕ್ಯಾನ್ಸಲ್ ಆದ್ರೆ 1/√3. ನೆಕ್ಸ್ಟ್ ಇಲ್ಲಿ √2 ಕ್ಯಾನ್ಸಲ್ ಆದ್ರೆ 1, ಇಲ್ಲಿ ಡಿನಾಮಿನೇಟರ್ 2 2 ಕ್ಯಾನ್ಸಲ್ ಆದ್ರೆ √3, 1/0 ನಾಟ್ ಡಿಫೈನ್. ಈ ರೀತಿ ಇತ್ತು. ಇವೆಲ್ಲ ಯಾವಾಗ ಕಲ್ತಿದ್ದಪ್ಪ, ನಮ್ದು 10th ಸ್ಟ್ಯಾಂಡರ್ಡಿಗೆ ಕಲ್ತಿದ್ದು. ಇನ್ನು ಕೊಸೆಕ್ ಬೇಕಂದ್ರೆ ಇದು ಉಲ್ಟಾ ಮಾಡ್ಬೇಡ, ಅಂದ್ರೆ 0 ಉಲ್ಟಾ ನಾಟ್ ಡಿಫೈನ್, 1/2 ಬಿಕಮ್ಸ್ 2/1, 1/√2 ನ್ಯೂಮಿನೇಟರ್ ಹೋಗಿ ಡಿನಾಮಿನೇಟರ್ ಹೋಗಿ ನ್ಯೂಮಿನೇಟರ್. ಕಾರಣದಿಂದ ಬಂದಿದ್ರೆ ಅಂಶ ಹೋಗಿ ಛೇದ ಹೋಗಿ ಅಂಶ ಮಾಡ್ಕೋಬೇಕು ಉಲ್ಟಾ ಅಂತಂದ್ರೆ ಕೊಸೆಕ್ ಥೀಟಾಕ. ಕಾಸ್ ಥೀಟಾ ಎದುರು ಉಲ್ಟಾ ಸೆಕ್ ಥೀಟಾ ಕೇಳಿದಾಗ ಇವನ್ನ ಉಲ್ಟಾ ಮಾಡ್ಕೊಂಡ್ಬಿಡ್ಬೇಕು, ಕಾಟ್ ಥೀಟಾ ಕೇಳಿದಾಗ ಇವನ್ನ ಉಲ್ಟಾ ಮಾಡ್ಕೊಂಡ್ಬಿಡ್ಬೇಕು. ಮತ್ತೇನು ಕಲ್ತಿದ್ರಿಪ್ಪ ನೀವು? ಮತ್ತೇನು ಕಲ್ತಿದ್ರಿ?
ಸೈನ್ ಥೀಟಾ ಎಲ್ಲ ರೆಸಿಪ್ರೋಕಲ್ ಕೊಸೆಕ್ ಥೀಟಾ ರೈಟ್. ಈ ಆಕ್ಚುಲಿ ಇನ್ನೊಂದು ಸ್ವಲ್ಪ ಇದ್ದು ನಿಮಗೆ ಯಾವ ಇದ್ದಪ್ಪ ಅಂತ ನಿಮ್ಮ ಸಿಲೆಬಸ್ ರೆಡ್ಯೂಸ್ ಮಾಡಿಬಿಟ್ಟಾರ. ಸೈನ್ ಆಫ್ 90 ಮೈನಸ್ ಥೀಟಾ ಕಾಸ್ ಥೀಟಾ, ಕಾಸ್ ಆಫ್ 90 ಮೈನಸ್ ಥೀಟಾ ಸೈನ್ ಥೀಟಾ, ಟ್ಯಾನ್ ಆಫ್ 90 ಮೈನಸ್ ಥೀಟಾ ಕಾಟ್ ಥೀಟಾ, ಕಾಟ್ ಆಫ್ 90 ಮೈನಸ್ ಥೀಟಾ ಟ್ಯಾನ್ ಥೀಟಾ, ಸೆಕ್ ಆಫ್ 90 ಮೈನಸ್ ಥೀಟಾ ಕೊಸೆಕ್ ಥೀಟಾ, ಕೊಸೆಕ್ ಆಫ್ 90 ಮೈನಸ್ ಥೀಟಾ ಸೆಕ್ ಥೀಟಾ ಇವೆಲ್ಲ ಇದ್ದು. ಬಟ್ ಇವನ್ನ ನಿಮ್ದು ಈ ವರ್ಷದ ಈಗ ಲಾಸ್ಟ್ ಇಯರ್ ಇಂದ ಅವ್ನು ಏನು ಮಾಡ್ಯಾರ ರೆಡ್ಯೂಸ್ ಮಾಡಿಬಿಟ್ಟಾರೆ. ಸೊ ಏನು ಮಾಡಕ್ ಬರಂಗಿಲ್ಲ, ಇದ್ರ ಚಲೋ ಆಗ್ತಿತ್ತು. ಸೊ ಈ 10th ಸ್ಟ್ಯಾಂಡರ್ಡ್ ಈಗ ನಮ್ದು ಫಸ್ಟ್ PUC ಹೋಗುನು. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇವಾಗ ನಮ್ದು ಫಸ್ಟ್ ಎಕ್ಸಸೈಸ್ ಸಂಬಂಧಪಟ್ಟಂಗೆ ಏನೆಲ್ಲ ಬೇಸಿಕ್ ಕಾನ್ಸೆಪ್ಟ್ಸ್ ಐತಿ ನೋಡೋಣ. ಅಲ್ಲಿ ನಿಮ್ಗೆ ಡಿಗ್ರಿ ಮೆಜರ್ಮೆಂಟ್, ರೇಡಿಯನ್ ಮೆಜರ್ಮೆಂಟ್, ಆಮೇಲೆ ಮಿನಿಟ್, ಸೆಕೆಂಡ್ ಇದ್ರ ಬಗ್ಗೆ ಕೊಟ್ಟಾನಲ್ಲ. ಸೊ ಅದ್ರ ಬಗ್ಗೆ ಬೇಸಿಕ್ ಕಾನ್ಸೆಪ್ಟ್ ಅನ್ನ ನೋಡೋಣ. ಫಸ್ಟ್ ನಿಮ್ಗೆ ಪೂರ್ತಿ ತಳದಾಗಿಂದ ಹೋಗೋನು. ಆಂಗಲ್ ಹೆಂಗ್ ಫಾರ್ಮ್ ಆಕೈತಿ ನಮ್ದು, ಆಂಗಲ್ ಹೆಂಗ್ ಫಾರ್ಮ್ ಆಕೈತಿ. ಒಂದು ಇನಿಷಿಯಲ್ ಸೈಡ್ ಅಂತ ಇರುತ್ತೆ. ಇದು ಯಾವ್ದು ಸೈಡ್ ಇದೆ? ಇನಿಷಿಯಲ್ ಸೈಡ್ ಇದೆ. ಇನಿಷಿಯಲ್ ಸೈಡ್ ಅಂತ ಇರುತ್ತೆ ಒಂದು. ಈ ಇನಿಷಿಯಲ್ ಸೈಡಿಗೆ 13 45 16 ಎಷ್ಟೋ ಒಟ್ಟು ಹಿಂಗೆ ಮಾರ್ಕ್ ಮಾಡಿಕೊಂಡು ನಾವೇನು ಮಾಡ್ತೀವಿ, ಇನ್ನೊಂದು ಲೈನನ್ನು ಹಿಂಗೆ ಎಳಿತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಇದು 60 ಡಿಗ್ರಿ ಅನ್ಕೋ. ಇವಾಗ ಏನಾಯ್ತು, ಆ್ಯಂಗಲ್ ಫಾರ್ಮ್ ಆಯ್ತು. ನಾವಿಲ್ಲಿ ಯಾವತ್ತು ಬಾಜು ಪ್ಲಸ್ಸು ಮೈನಸ್ಸು ನಿಮಗೆ ಹೈಸ್ಕೂಲ್ ತನಕ ನಿಮ್ಗೆ ಏನು ಹೇಳಿಕೊಟ್ಟಿರಂಗಿಲ್ಲ ನಿಮಗೆ, ಹೌದಾ? ಸೊ ಇಲ್ಲಿ ಇದು ಏನಪ್ಪಾ ಅಂತಂದ್ರೆ +60 ಡಿಗ್ರಿ ಅದು ಆ್ಯಕ್ಚುಲಿ. ಹಂಗಾರೆ ಇದ್ರ ಮೈನಸ್ಸು ಬರ್ತಾವ ಅನ್ಸರಿ ಆ್ಯಂಗಲ್ ಒಳಗೆ. ಮೈನಸ್ಸು ಬರ್ತಾವ. ಯಾವಾಗ ಬರ್ತಾವ ಯಾವಾಗಿಲ್ಲ ನೋಡೋಣ ಹಂಗಾರೆ. ಸೊ ನಿಮಗೆ ಒಂದು ಕಾನ್ಸೆಪ್ಟ್ ಹೇಳ್ತೀನಿ, ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಹೇಳಿ. ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಇದು ಏನಪ್ಪಾ ಇದೆ, ಕ್ಲಾಕ್ ಇದು, ಹೌದಾ? ಈ ಕ್ಲಾಕ್ ಒಳಗೆ ನಿಮಗೆ ನೋಡ್ರಿ, ನಾನೀಗ ಎಷ್ಟಾಗೈತಿ ಈಗ 4 o'clock ಆಗೈತಿ. ಈ 4 o'clock ಇಂದ ನಾನು ನೆಕ್ಸ್ಟ್ ಏನು ಮಾಡ್ತೀನಿ, ಹಿಂಗೆ ತಿರುಗಿಸಾತೀನಿ. 4:30 ಆಯ್ತಲ್ಲ. ನೆಕ್ಸ್ಟ್ ತಿರುಗಿಸಿದ್ನಿ 5 ಆಯಿತು. ನೆಕ್ಸ್ಟ್ ಇದು ಹಂಗೆ ತಿರುಗಿಸ್ಕೊತ ಹೋದ್ರೆ 5:30 6 o'clock ಆಕೈತಿ. ಇದು ಯಾವ ಡೈರೆಕ್ಷನ್ ಇದೆ? ಕ್ಲಾಕ್ ವೈಸ್ ಡೈರೆಕ್ಷನ್ ಇದೆ. ಅಂದ್ರೆ ಕ್ಲಾಕ್ ವೈಸ್ ಡೈರೆಕ್ಷನ್. ಅದು ಅಕಸ್ಮಾತ್ ಉಲ್ಟಾ ತಿರುಗಿಸಿದ್ದೆ ಅಂತ ತಿಳ್ಕೊಣ. ಈಗ ಎಷ್ಟು ಗಂಟೆ ಆಗೈತಿ ನಿಮ್ದ್ರಾಗ? 5 ಗಂಟೆ ಆಗೈತಿ. ಈಗ ಈ 5 ಗಂಟೆಯಿಂದ ರಿವರ್ಸ್ ಮಾಡ್ಕೋತ ಹೊಂಟೆ. 4 ಗಂಟೆ ಆಯ್ತು, 4 ಗಂಟೆ ಹೋಗಿ 3 ಗಂಟೆ ಆಯ್ತು. ಸೊ ಏನು ರಿವರ್ಸ್ ಮೂವ್ ಆಗತೈತಲ್ಲ, ಇದು ರಿವರ್ಸ್ ಮೂವ್ ಆಗತ್ತಿದ್ದಕ್ಕೆ ನಾವೇನಂತ ಕರಿತೀವಿ? ಆಂಟಿ ಕ್ಲಾಕ್ ವೈಸ್ ಅಂತೇವಿ. ಆಂಟಿ ಕ್ಲಾಕ್ ವೈಸ್ ಅಲ್ಲ, ಆಂಟಿ ಕ್ಲಾಕ್ ವೈಸ್ ಅಂತ ಕರಿತೀವಿ. ರೈಟ್. ಸೊ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಗೊತ್ತಾತಲ್ಲ, ರೈಟ್. ಸೊ ಹಂಗಾರೆ ಅದು ಸೀದಾ ಕ್ಲಾಕ್ ವೈಸ್ ಡೈರೆಕ್ಷನ್ ಒಳಗೆ ತಿರುಗಾಕತ್ತು ಅಂತಂದ್ರೆ, ಕ್ಲಾಕ್ ವೈಸ್ ನೋಡು, ಸೀದಾ ತಿರುಗಾಕತ್ರ ಕ್ಲಾಕ್ ವೈಸ್, ಅದು ಉಲ್ಟಾ ತಿರುಗಾಕತ್ರ ಆಂಟಿ ಕ್ಲಾಕ್ ವೈಸ್, ಇಷ್ಟ. ಸೊ ಈಗ ಕ್ಲಾಕ್ ವೈಸ್ ಡೈರೆಕ್ಷನ್ ಒಳಗೆ ಆ್ಯಂಗಲ್ ನೆಗೆಟಿವ್ ಒಳಗೆ ಬರುತ್ತಾ, ಆಂಟಿ ಕ್ಲಾಕ್ ವೈಸ್ ಒಳಗೆ ಆ್ಯಂಗಲ್ ಪಾಸಿಟಿವ್ ಒಳಗೆ ಬರುತ್ತೆ. ನಮ್ಗೊಂದು ಸ್ವಲ್ಪ ಇಲ್ಲಿ ಲಿಟಲ್ ಬಿಟ್ ಕನ್ಫ್ಯೂಸ್ ಆಕೈತಿ. ಆಂಟಿ ಕ್ಲಾಕ್ ವೈಸ್ ಉಲ್ಟಾ ಅಂದ ತಕ್ಷಣ ನೆಗೆಟಿವ್ ಅಂತ ಮನಸ್ಸಿಗೆ ಎಲ್ಲೋ ಒಂದು ಕಡೆ ಅನಿಸ್ತಿರ್ತೈತಿ. ಸೊ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಅದು ಕ್ಲಾಕ್ ವೈಸ್ ಹಂಗೆ ಹಿಂಗೆ ಸೀದಾ ತಿರುಗಾಕತ್ತು ಅಂದ್ರೆ ಆ್ಯಂಗಲ್ ಕೆಳಗಡೆಯಿಂದ ಫಾರ್ಮ್ ಆಕೈತಿ. ನೋಡಿಲ್ಲ, ಕ್ಲಾಕ್ ವೈಸ್ ಅಂದ್ರೆ ಕೆಳಗೆ ಹೋಗಿತ್ತಲ್ಲ ಆ್ಯಂಗಲ್, ಹಿಂಗೆ ಹೋಗಿತ್ತೋದಿಲ್ಲ. ಇಲ್ಲಿ ಇನಿಷಿಯಲ್ ಸೈಡಿಂದ ಹಿಂಗೆ ಕೆಳಗಡೆ ಹೋಗಿತ್ತೋದಿಲ್ಲ. ಇನಿಷಿಯಲ್ ಸೈಡಿಂದ ಕೆಳಗಡೆ ಹೊಂಟೈತಿ, ಡೌನ್ ಹೊಂಟೈತಿ ಅಂದ್ರೆ ನೆಗೆಟಿವ್. ಆಂಟಿ ಕ್ಲಾಕ್ ವೈಸ್ ಅಂದ್ರೆ ರಿವರ್ಸ್, ಹಿಂಗೆ ಮೇಲ್ಗಡೆ ಹೊಂಟಿತ್ತು ಅಂತ ತಿಳ್ಕೊ. ಮೇಲ್ಗಡೆ ಹೊಂಟಿತ್ತು ಅಂದ್ರೆ ಪಾಸಿಟಿವ್. ಸೊ ಇದೆ ಪ್ಲಸ್ ಥೀಟಾ. ಆಂಟಿ ಕ್ಲಾಕ್ ವೈಸ್ ಒಳಗೆ ಪ್ಲಸ್ ಥೀಟಾ, ಕ್ಲಾಕ್ ವೈಸ್ ಒಳಗೆ ಮೈನಸ್ ಥೀಟಾ. ಸೊ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡ್ರಿ. ಈಗ ಈ +60 ಡಿಗ್ರಿ ಐತಿ. ಇದು ಅಕಸ್ಮಾತ್ -60 ಡಿಗ್ರಿ ಹೆಂಗಾಗತ್ತಪ್ಪ ಅಂತಂದ್ರೆ, ಇದು ನಿಮ್ದೇನು ಇನಿಷಿಯಲ್ ಸೈಡ್, ಇದೇನಿದೆ ಇನಿಷಿಯಲ್ ಸೈಡ್. ಇದೇ ಇನಿಷಿಯಲ್ ಸೈಡಿಂದ ನೀ ಆ್ಯಂಗಲ್ ಕೆಳಗಡೆ ಫಾರ್ಮ್ ಆಯಿತು ಅಂತಂದ್ರೆ, ಹಂಗೆ ಕೆಳಗಡೆ ಫಾರ್ಮ್ ಆಯಿತು ಅಂದ್ರೆ ಇದಕ್ಕೆ ಮೈನಸ್ ಥೀಟಾ. ಇದೇ ನಮ್ದು ಇನಿಷಿಯಲ್ ಸೈಡೇ ಇದೆ. ಇದೇನಿದೆ ಇನಿಷಿಯಲ್ ಸೈಡ್ ನಮ್ದು. ಆ್ಯಂಗಲ್ ಕೆಳಗಡೆ ಫಾರ್ಮ್ ಆಯ್ತು ಅಂದ್ರೆ ಅದು ಮೈನಸ್ ಥೀಟಾ ಆಕೈತಿ. ಸೊ ಅದು 60 ಡಿಗ್ರಿ ಇತ್ತಪ್ಪ ಅಂತಂದ್ರೆ -60 ಡಿಗ್ರಿ ಆಕೈತಿ. ಓಕೆ, ಅಕಸ್ಮಾತ್ 90 ಡಿಗ್ರಿ ಇತ್ತಪ್ಪ ಅಂತಂದ್ರೆ ಅದು 90 ಆ್ಯಂಗಲ್ ಏನದು ಈ ಕಡೆ ಫಾರ್ಮ್, ಈ ಕಡೆ ಆ್ಯಂಗಲ್ ಮೆಜರ್ಮೆಂಟ್ ಮಾಡಿದ್ದೀವಿ ಅಂತಂದ್ರೆ ಇದೇನಿದೆ +90 ಡಿಗ್ರಿ ಇದು. ಅದ ಅಕಸ್ಮಾತ್ ಆ್ಯಂಗಲ್ ಏನಾದ್ರು ಕೆಳಗಡೆ ಫಾರ್ಮ್ ಮಾಡಿದ್ವಿ ಅಂತಂದ್ರೆ, ಆ್ಯಂಗಲ್ ಏನಾದ್ರು ಹಿಂಗೆ ಕೆಳಗಡೆ ಫಾರ್ಮ್ ಮಾಡಿದ್ವಿ ಅಂತಂದ್ರೆ ಇದು -90 ಡಿಗ್ರಿ. ಅಂದ್ರೆ ಈ ನೋಡಿ ಯಾರೋ ಮಾರ್ಕಕ್ಕೆ ನೋಡಿ, ಹಿಂಗೆ ಆ್ಯಂಗಲ್ನ ನೀವು ಮೆಜರ್ಮೆಂಟ್ ಮಾಡಿದ್ರೆ -90 ಡಿಗ್ರಿ, ಹಿಂಗೆ ಮೆಜರ್ಮೆಂಟ್ ಮಾಡಿದ್ರೆ +90 ಡಿಗ್ರಿ. ಸೊ ಹಂಗಾರೆ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಡಿಫ್ರೆನ್ಸ್ ತಿಳ್ಕೊರಿ. ಕ್ಲಾಕ್ ವೈಸ್ ಒಳಗೆ ಆ್ಯಂಗಲ್ ನೆಗೆಟಿವ್ ಇರ್ತೈತಿ, ಆ್ಯಂಟಿ ಕ್ಲಾಕ್ ವೈಸ್ ಒಳಗೆ ಆ್ಯಂಗಲ್ ಪಾಸಿಟಿವ್ ಇರ್ತೈತಿ. ಇದು ನಮ್ದೇನು ಡಿಗ್ರಿ ಬಗ್ಗೆ ಕಾನ್ಸೆಪ್ಟ್ ಆತ. ಸೊ ಇದಾದ್ಮೇಲೆ ನಾವು ಏನು ಮಾಡೋಣ, ಇವಾಗ ರೇಡಿಯನ್ ಡಿಗ್ರಿ ಬಗ್ಗೆ ತಿಳ್ಕೊಳಂತೀವಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇವಾಗ ನಾವು ಫಸ್ಟ್ PUC ಒಳಗೆ ಫಸ್ಟ್ ಎಕ್ಸಸೈಸ್ ಸಂಬಂಧಪಟ್ಟಂಗೆ ಏನೈತಿ
ಅಲ್ಲಿ ಭಾಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ರೇಡಿಯನ್ ಮೇಜರ್ ಅಂತ ಐತಿ. ಸೊ ಆ ರೇಡಿಯನ್ ಮೇಜರ್ ಬಗ್ಗೆ ಏನು ಕಾನ್ಸೆಪ್ಟ್ ಐತಿ ಅನ್ನೋದನ್ನ ಒಂದು ಸ್ಮಾಲ್ ಇಂಟ್ರಡಕ್ಷನ್ ಒಳಗೆ ನಾ ಮುಗಿಸ್ತೀನಿ ಇವಾಗ. ಸೊ ರೇಡಿಯನ್ ಮೇಜರ್ ಅಂದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ಆಕ್ಚುಲಿ ನಮ್ಗೆ ಡಿಗ್ರಿ ಮೇಜರ್ ಐತಿ, ನಮ್ಗೆ ಆಲ್ರೆಡಿ ಮೆಜರ್ಮೆಂಟ್ ಮಾಡಕ್ಕೆ ಡಿಗ್ರಿ ಐತಿ. ಅದನ್ನ ಬಿಟ್ಟು ಒಂದು ರೇಡಿಯನ್ ಮೇಜರ್ ಐತಿ. ಅದನ್ನ ಬಿಟ್ಟು ಆಕ್ಚುಲಿ ಇನ್ನೂ ಒಂದು ಐತಿ, ಬಟ್ ನಿಮ್ಮ ಸಿಲೆಬಸ್ಸಿಗೆ ರೇಡಿಯನ್ ಮೇಜರ್ ಕೊಟ್ಟಾನ. ಇಲ್ಲಿ ಏನಪ್ಪಾ ರೇಡಿಯನ್ ಮೇಜರ್ ಅಂದ್ರೆ ಇದು ನಮ್ದು ಇನಿಷಿಯಲ್ ಸೈಡ್ ರೇಡಿಯಸ್, ಈ ಸೆಂಟರ್ ಪಾಯಿಂಟ್ ಇಂದ ಇದು ಸೆಂಟರ್ ಪಾಯಿಂಟ್ ಇಂದ ಎಂಡ್ ಪಾಯಿಂಟ್ ತನಕ ಏನಂತ ಕರಿತೀವಿ ನಾವು ರೇಡಿಯಸ್ ಅಂತ ಕರಿತೀವಿ. ಇದು ಎಷ್ಟು ರೇಡಿಯಸ್ ಐತಿ ಅಷ್ಟ ಲೆಂತ್ ಆಫ್ ಆರ್ಕ್ ಅನ್ನ ತಗೊಂಡು ಇದೇನು ಎಷ್ಟು ರೇಡಿಯಸ್ ಐತಲ್ಲ ಅಷ್ಟ ಲೆಂತ್ ಇರುವಂತಹ ರೇಡಿಯಸ್, ಫಾರ್ ಎಕ್ಸಾಂಪಲ್ 2 ಸೆಂಟಿಮೀಟರ್ ಇದ್ರೆ 2 ಸೆಂಟಿಮೀಟರ್ ಲೆಂತ್ ಆಫ್ ಆರ್ಕ್ ತಗೊಳ್ಳೋದು. ಈ ಲೆಂತ್ ಆಫ್ ಆರ್ಕ್ ತಗೊಂಡು ಈ ಪಾಯಿಂಟಿಗೆ ಈ ಪಾಯಿಂಟ್ ಏನಾದರೂ ಕನೆಕ್ಟ್ ಮಾಡಿದ್ರೆ ನೋಡ್ರಿ, ಇನ್ನೊಂದ್ಸಲ ಹೇಳ್ತೀನಿ, ಕನ್ಫ್ಯೂಸ್ ಆಗಬೇಡ್ರಿ. ಇದು ರೇಡಿಯಸ್ ಐತಿ. ರೇಡಿಯಸ್ ಎಷ್ಟು ಲೆಂತ್ ಐತಪ್ಪ ಅಷ್ಟ ಲೆಂತ್ ಅನ್ನ ನಾವು ಎಷ್ಟು ಉದ್ದ ಐತಿ ಅಷ್ಟು ಉದ್ದನ್ನ ನಾವು ಇಲ್ಲಿ ಕಟ್ ಮಾಡ್ಕೊಳ್ಳೋದು. ಇದೇನು ನಮ್ಮ ಸರ್ಕಂಫರೆನ್ಸ್ ಒಳಗೆ ಐತಲ್ಲ ಇಲ್ಲಿ ಕಟ್ ಮಾಡ್ಕೊಳ್ಳೋದು. ಆಮೇಲೆ ಇದೇನೈತಲ್ಲ ಸೆಂಟರ್ ಪಾಯಿಂಟ್ ಅನ್ನ ಜಾಯಿನ್ ಮಾಡೋದು. ಸೊ ಇದು ರೇಡಿಯಸ್ ಸೆಂಟರ್ ಪಾಯಿಂಟ್ ಇಂದ ನೀವು ಎಲ್ಲರ ಕನೆಕ್ಟ್ ಮಾಡೋದೆಲ್ಲ ರೇಡಿಯಸ್ ಆಕೈತಿ. ಇದು ರೇಡಿಯಸ್ ಆಮೇಲೆ ಲೆಂತ್ ಆಫ್ ಆರ್ಕ್ ಈಕ್ವಲ್ ಟು ಎದಕ್ಕೆ ರೇಡಿಯಸ್ ಅಂದ್ರೆ ಇದು ರೇಡಿಯಸ್ ಆಯ್ತು. ಸೊ ಹಂಗ ನಾ ಇದು ಆಕ್ಚುಲಿ ಲೆಂತ್ ಆಫ್ ಆರ್ಕ್. ಈ ಲೆಂತ್ ಆಫ್ ಆರ್ಕ್ ಬದ್ಲಿ ನಾನು ರೇಡಿಯಸ್ ಅಂತ ಬರೀಲ್ಲ, ಇಲ್ಲ ಲೆಂತ್ ಆಫ್ ಒನ್ನಕ್ಕೆ ಬೇಕಾದ್ದು ಬರೀದ್ ಇದನ್ನ ಬರೀ. ಆಕ್ಚುಲಿ ಏನಿತ್ತು ಇಲ್ಲಿ ಎಲ್ ಇತ್ತು. ಈ ಎಲ್ ಅಂದ್ರು ಅಂದ್ರೆ ಇವಾಗ ಆರ್ ಅಂದ್ರು ಒಂದ. ಇವಾಗ ಈ ಫಿಗರ್ ಒಳಗ ಎಲ್ಲ ಮತ್ತು ಆರ್ ಏನಕ್ಕೈತಿ ಸೇಮ್ ಆಕೈತಿ, ರೈಟ್. ಸೊ ಹಂಗಾರೆ ಇಲ್ಲಿ ರೇಡಿಯಸ್ ಈ ಲೆಂತ್ ಆಫ್ ಆರ್ಕ್ ಎದಕ್ಕೆ ಈಕ್ವಲ್ ಐತಿ ರೇಡಿಯಸ್ಸಿಗೆ ಈಕ್ವಲ್ ಐತಿ. ಈ ತರ ಏನಾದರೂ ನಾವು ಆಂಗಲ್ ಫಾರ್ಮ್ ಮಾಡಿದ್ವಿ ಅಂತಂದ್ರೆ ಅದಕ್ಕೆ ನಾವು ಏನಂತ ಕರಿತೀವಿ 1 ರೇಡಿಯನ್ ಅಂತ ಕರಿತೀವಿ. ಇದಕ್ಕೆ ಇಲ್ಲಿ ಏನು ಆಂಗಲ್ ಫಾರ್ಮ್ ಆಕೈತಲ್ಲ ಇದಕ್ಕೆ ಏನಂತ ಕರಿತೀವಪ್ಪ ಅಂದ್ರೆ ನಾವು ಇದಕ್ಕೆ 1 ರೇಡಿಯನ್ ಅಂತ ಕರಿತೀವಿ. ಇದಕ್ಕೆ 1 ರೇಡಿಯನ್ ಅಂತ ಕರಿತೀವಿ. 1 ರೇಡಿಯನ್ ಅಂತ ಕರಿತೇವೆ. ಇದಕ್ಕೆ 1 ರೇಡಿಯನ್ ಅಂತ ಕರಿತೇವೆ. ಓಕೆ, ಅಂದ್ರೆ ರೇಡಿಯಸ್ ಲೆಂತ್ ಆಫ್ ಆರ್ಕ್. ಈ ಲೆಂತ್ ಆಫ್ ಆರ್ಕ್ ಎದಕ್ಕೆ ಈಕ್ವಲ್ ಇರ್ಬೇಕಾ ರೇಡಿಯಸ್ಗೆ ಇರ್ಬೇಕು. ಅದನ್ನ ಆಲ್ರೆಡಿ ಬರ್ದೈತಿ ಇಲ್ಲಿ ಎಲ್ ಈಕ್ವಲ್ ಟು ಆರ್ ಅಂತ ಬರ್ದೈತಿ. ಓ ಬಿ ದ ಸೆಂಟರ್ ಆಫ್ ದ ಸರ್ಕಲ್, ಆರ್ ಬಿ ದ ರೇಡಿಯಸ್, ಲೆಂತ್ ಆಫ್ ಆರ್ಕ್ ಈಕ್ವಲ್ ಟು ರೇಡಿಯಸ್, ಇಲ್ಲಿ ಬರ್ದೈತಿ. ಓಕೆ, ನಾ ಏನು ಬೈ ಮಾತಲ್ಲಿ ಹೇಳೀನಿ ಅದನ್ನ ಇಲ್ಲಿ ಬರ್ದಿದ್ದೈತಿ, ರೈಟ್. ನೆಕ್ಸ್ಟ್ ಇದು ಡೆಫಿನಿಷನ್ ಏನೈತಪ್ಪ ಅಂತಂದ್ರೆ ನಿಮ್ಗೆ 1 ರೇಡಿಯನ್ ಈಸ್ ದ ಆಂಗಲ್ ಸಬ್ಟೆಂಡೆಡ್ ಅಟ್ ದ ಸೆಂಟರ್. ಅಂದ್ರೆ 1 ರೇಡಿಯನ್ ಅನ್ನೋದು ಹೆಂಗ್ ಡಿಫೈನ್ ಮಾಡ್ತಾರೆ ಅಂದ್ರೆ ದ ಆಂಗಲ್ ಸಬ್ಟೆಂಡೆಡ್ ಅಟ್ ದ ಸೆಂಟರ್. ಎಲ್ಲಿ ಫಾರ್ಮ್ ಆಕೈತಿ ಸೆಂಟರ್ ಒಳಗೆ ಆಂಗಲ್ ಫಾರ್ಮ್ ಆಗತೈತಿ. ಅದು ಹೆಂಗ್ ಫಾರ್ಮ್ ಆಗತೈತಿ ಸೆಂಟರ್ ಆಫ್ ದ ಸರ್ಕಲ್ ಬೈ ಅನ್ ಆರ್ಕ್. ಯಾರಿಂದ ಫಾರ್ಮ್ ಆಗತೈತಿ ಆರ್ಕ್ ಇಂದ ಫಾರ್ಮ್ ಆಗತೈತಿ. ದ ಆಂಗಲ್ ಸಬ್ಟೆಂಡೆಡ್ ಅಟ್ ದ ಸೆಂಟರ್ ಒಳಗೆ ಆಂಗಲ್ ಫಾರ್ಮ್ ಆಗತೈತಿ. ಯಾರಿಂದ ಫಾರ್ಮ್ ಆಗತೈತಿ ಬೈ ಅನ್ ಲೆಂತ್ ಆಫ್ ಆರ್ಕ್. ಈ ಆರ್ಕ್ ಇಂದ ಫಾರ್ಮ್ ಆಗತೈತಿ. ಬಟ್ ಆ ಲೆಂತ್ ಆಫ್ ಆರ್ಕ್ ಹೆಂಗಿರ್ಬೇಕ ರೇಡಿಯಸ್ಗೆ ಈಕ್ವಲ್ ಇರ್ಬೇಕು. ಅದ ಬರ್ದೈತಿ ನೋಡಿ. Of a circle by an arc that is equal to its radius. That length of arc is equal to its radius. Then here form 1 radian. ಅವಾಗ ಇಲ್ಲಿ ಫಾರ್ಮ್ ಆಕೈತಿ 1 ರೇಡಿಯನ್. ಅದಕ್ಕೆ ನಾವು ಏನಂತ ಕರಿತೀವಿ 1 ರೇಡಿಯನ್ ಅಂತ ಕರಿತೀವಿ. ಓಕೆ, ರೈಟ್. ಸೊ ಹಂಗಾರೆ ಇಲ್ಲಿ ಕೆಲವೊಂದಿಷ್ಟು ನೋಟ್ ನೋಡ್ಲಿ. ಒಂದು ಸರ್ಕಂಫರೆನ್ಸ್ ಅಂದ್ರೆ ಏನಪ್ಪ, ಆಲ್ರೆಡಿ ನಾವು ಹೈಸ್ಕೂಲ್ನಾಗ ಸ್ಟಡಿ ಮಾಡ್ದಂಗ ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಏನು 2πr. ಹೌದಾ, ಸರ್ಕಂಫರೆನ್ಸ್ ಆಫ್ ಸರ್ಕಲ್ 2πr. ಇದಂತೂ ಆಲ್ರೆಡಿ ಗೊತ್ತಿರೋದು ನಿಮ್ಗೆ. ಸೊ ಇಲ್ಲಿ ಆರ್ 2πr ಹೌದಿಲ್ಲ. ಹಂಗಾರೆ ಈಗ ನಮ್ದು ಎಷ್ಟು ಲೆಂತ್ ಆಫ್ ಆರ್ಕ್ ಮಾಡ್ಕೋಬಹುದು ನಾವು ಇಲ್ಲಿ. ಲೆಂತ್ ಆಫ್ ಆರ್ಕ್ ಎಷ್ಟೊಂಡು ಅಕ್ಕಾವು ಲೆಂತ್ ಆಫ್ ಆರ್ಕ್ ಅಕ್ಕಾವು 2π ಲೆಂತ್ ಆಫ್ ಆರ್ಕ್ ಅಕ್ಕಾವು. ಹೆಂಗ ಅಕ್ಕಾವ ನೋಡಿ, ನಂಬರ್ ಆಫ್ ಆರ್ಕ್ಸ್ ಎಷ್ಟು ಅಕ್ಕಾವು ಈ 2π ಹೌದಿಲ್ಲ. ಆರ್ ಅಂದ್ರೆ ಏನಿದೆ ಆರ್ಕ್. ಇಲ್ಲಿ ಆರ್ ಅಂದ್ರೆ ಏನು ಆರ್ ಈಸ್ ಈಕ್ವಲ್ ಟು ಎಲ್ ಹೌದಿಲ್ಲ. ಎಲ್ ಈಸ್ ಈಕ್ವಲ್ ಟು ಆರ್. ಆರ್ ಅಂದ್ರೆ ಒಂದ, ಲೆಂತ್ ಆಫ್ ಆರ್ಕ್ ಅಂದ್ರೆ ಒಂದ. ಸೊ ಹಂಗಾರೆ ಈ ಆರ್ ಜಗದಾಗ ನಾ ಆರ್ಕ್ ಅಂತ ಬರಿಬಹುದಲ್ಲ. ಆರ್ಕ್ಸ್ ಅಂತ ಲೆಂತ್ ಆಫ್ ಆರ್ಕ್ಸ್ ಅಂತ ಬರಿಬಹುದು ಹೌದಿಲ್ಲ. ಸೊ ಹಂಗಾರೆ ನಂಬರ್ ಆಫ್ ಆರ್ಕ್ಸ್ ಎಷ್ಟು ಫಾರ್ಮ್ ಅಕ್ಕಾವು 2π ಫಾರ್ಮ್ ಅಕ್ಕಾವು. ಈಗ ನಿಮ್ದೇನ್ ಸರ್ಕಂಫರೆನ್ಸ್ ಆಫ್ ಸರ್ಕಲ್ 2πr ಇತ್ತಲ್ಲ, ಎಷ್ಟು ರೇಡಿಯಸ್ ಅದಾವು, ಎಷ್ಟು ರೇಡಿಯಸ್ ಫಾರ್ಮ್ ಅಕ್ಕಾವು ಅಂತಂದ್ರೆ 2π ರೇಡಿಯಸ್ ಫಾರ್ಮ್ ಅಕ್ಕಾವು ಅಂತಂದಂಗಲ್ಲಿ. ಸರ್ಕಂಫರೆನ್ಸ್ ಆಫ್ ಸರ್ಕಲ್
25 ರೇಡಿಯಸ್ ಕೆತ್ತಾರ್ ರೇಡಿಯಸ್ ಐ ಬಾ 25 ರೇಡಿಯಸ್. ಆರ್ ಅಂದ್ರೆ ರೇಡಿಯಸ್ ಗೊತ್ತೈತಿಲ್ಲ, ಮುಂಚೆನೆ ಗೊತ್ತೈತಿ ಆರ್ ಅಂದ್ರೆ ರೇಡಿಯಸ್. ಈ ಆರ್ ರೇಡಿಯಸ್ ಎಷ್ಟು ರೇಡಿಯಸ್ ಅದಾವ ಇಲ್ಲೇ ಬಾಜುನೇ ಐತಲ್ಲ 25, ಆ 25 ರೇಡಿಯಸ್ ಅದಾವ. ಮತ್ತೆ ಆರ್ಕ್ ಅಂದ್ರೆ ಲೆಂತ್ ಆಫ್ ಆರ್ಕ್ ಅಂತ ಈಗ ಜಸ್ಟ್ ಹೇಳಿ ಹೋದಿಲ್ಲ ನಾವು ಈ ಫಿಗರ್, ಈ ಪರ್ಟಿಕ್ಯುಲರ್ ಫಿಗರ್ ಒಳಗ ಆರ್ ಈಕ್ವಲ್ ಟು ಲೆಂತ್ ಆಫ್ ಆರ್ಕ್ ಅಂತ ಬರ್ದೇವುದಿಲ್ಲ. ಸೊ ಆರ್ ಜಗದಾಗ ಲೆಂತ್ ಆಫ್ ಆರ್ಕ್ ಬರ್ದೀವಿ ಅಂದ್ರೆ ಎಷ್ಟು ಲೆಂತ್ ಆಫ್ ಆರ್ಕ್ ಅಕ್ಕಾವು 25 ಲೆಂತ್ ಆಫ್ ಆರ್ಕ್ ಅಕ್ಕಾವು. ಎಷ್ಟು ರೇಡಿಯಸ್ 25 ರೇಡಿಯಸ್. ಎಷ್ಟು ಲೆಂತ್ ಆಫ್ ಆರ್ಕ್ 25 ಲೆಂತ್ ಆಫ್ ಆರ್ಕ್. ಓಕೆ ರೈಟ್. ನೆಕ್ಸ್ಟ್ ಹಾಗಾದ್ರೆ ಒನ್ ಫುಲ್ ರೊಟೇಷನ್ ಅಂತಂದ್ರೆ ಎಷ್ಟಾಗೈತಿ? ಒಂದು ಫುಲ್ ರೊಟೇಷನ್ ಅಂದ್ರೆ 25 ಇಲ್ಲಿಂದ ಹಿಡ್ಕೊಂಡು ಒಂದು ರೌಂಡ್ ಹಾಕಿ ಬಿಟ್ಟಿ ಅಂತಂದ್ರೆ ಅದು ಏನು ಕೊಡುತ್ತೆ ನಿನಗೆ? ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಕೊಡುತ್ತೆ. ಸೊ ಆ ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಈಸ್ ನಥಿಂಗ್ ಬಟ್ 25R. ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಫಾರ್ಮುಲಾ ಏನೈತಿ ನಮ್ದು? 25R ಐತಿ, ಹೌದಿಲ್ಲ? ಒಂದು ರೌಂಡ್ ಹಾಕಿಬಿಟ್ರೆ ಏನದು? 25R. ಸೊ ಹಂಗಾರೆ ಒಂದು ಫುಲ್ ರೊಟೇಷನ್ ಅಂದ್ರೆ 25R. ರೇಡಿಯಸ್ ಬದಲಿ ಆರ್ ಬದಲಿ ರೇಡಿಯಸ್ ಬರ್ದೇವಿ. ಏನೋ ಪ್ರಾಬ್ಲಮ್ ಆಕೈತಿ? ಶಾರ್ಟ್ಕಟ್ನ್ಯಾಗ ನಾವು ರೇಡಿಯಸ್ ಬದಲಿ ಆರ್ ಬರಿತೀವಿ, ಬರ್ಯಾಕ ಬ್ಯಾಸರ ಆಗಿ. ಸೊ ಅದಕ್ಕೆ ನಾವು ಅದು ಇಲ್ಲಿ ಬರ್ದೇನಪ್ಪ, ಇಲ್ಲ ಆರ್ ಬರಿ ಬದಲಿ ರೇಡಿಯಸ್ ಬರ್ದೇವಿ. ಯಾರಿಗಾರ ಏನಾರ ಆಕೈತೇನ? ಆಗಂಗಿಲ್ಲಲ್ಲ, ರೈಟ್. ಒನ್ ಫುಲ್ ರೊಟೇಷನ್ ಅಂದ್ರೆ 25 ರೇಡಿಯಸ್. ಒನ್ ಫುಲ್ ರೊಟೇಷನ್ ಅಂದ್ರೆ 25 ಆರ್ ಬರಿ ಬದಲಿ ರೇಡಿಯಸ್ ಬರ್ದೇನೆ. ಈ ರೇಡಿಯಸ್ ಅಂದ್ರೆ ಒಂದ, ಇಲ್ಲಿ ಲೆಂತ್ ಆಫ್ ಆರ್ಕ್ ಅಂದ್ರೆ ಒಂದ ಅಂತ ಈ ಫಿಗರ್ ಒಳಗೆ ಹೇಳಿ ಹೋದಿಲ್ಲ. ಸೊ ಹಂಗಾರೆ ಮೈ ಡಿಯರ್ ಸ್ಟೂಡೆಂಟ್ಸ್, ಇನ್ ದ ಪ್ಲೇಸ್ ಆಫ್ ರೇಡಿಯಸ್ ವಿ ಕ್ಯಾನ್ ರೈಟ್ ಲೆಂತ್ ಆಫ್ ಆರ್ಕ್. ಸೊ ಏನು ಮಾಡಿ ನಾವು ರೇಡಿಯಸ್ ತೆಗೆದಾಗ ಲೆಂತ್ ಆಫ್ ಆರ್ಕ್ ಬರ್ತೀವಿ. ಸೊ ಎಷ್ಟು ಲೆಂತ್ ಆಫ್ ಆರ್ಕ್ ಅದು? 25 ಲೆಂತ್ ಆಫ್ ಆರ್ಕ್ ಅದು. ಇಲ್ಲಿ ಏನೈತಿ ಅದ ಸ್ಟೋರಿ ವಾಪಸ್ ರಿಪೀಟ್ ಬರ್ದಿದ್ದೈತಿ. 25 ಲೆಂತ್ ಆಫ್ ಆರ್ಕ್ ಆಯ್ತು. ಸೊ ಹಂಗಾರೆ ಈಗ ಒಂದು ಲೆಂತ್ ಆಫ್ ಆರ್ಕ್ ಫಾರ್ಮ್ ಆದ್ರೆ 1 ರೇಡಿಯನ್ ಅಂತ ಬರ್ತೀವಿ ನಾವು, ಹೌದಿಲ್ಲ? ಒಂದು ಲೆಂತ್ ಆಫ್ ಆರ್ಕ್ ಇತ್ತು, ಇದು ರೇಡಿಯಸ್, ಇದು ರೇಡಿಯಸ್, ಇದು ರೇಡಿಯಸ್. ಒಂದು ಲೆಂತ್ ಆಫ್ ಆರ್ಕ್ ಫಾರ್ಮ್ ಆದ್ರೆ 1 ರೇಡಿಯನ್. ಒಂದು ಲೆಂತ್ ಆಫ್ ಆರ್ಕ್ ಇಂದ 1 ರೇಡಿಯನ್, ಹೌದಾ? ಹಂಗ ನಾ ಇನ್ನೊಂದು ಲೆಂತ್ ಆಫ್ ಆರ್ಕ್ ಮಾಡಿದೆ ಅಂತಂದ್ರೆ 2 ರೇಡಿಯನ್. ಅಕಸ್ಮಾತ್ ಹಿಂಗೊಂದು ಇದೆಷ್ಟು ಲೆಂತ್ ಐತಿ ಹಿಂಗೊಂದು ತಗೊಂಡ ಇದೆಷ್ಟು ಲೆಂತ್ ಐತಲ್ಲ ಹಿಂಗೊಂದು ತೊಗೊಂಡೆ ಅಂತ ತಿಳ್ಕೊ, ಈಚ್ ಕಡೆ ತೊಗೊಂಡೆ ಅಂತ ತಿಳ್ಕೊ, ಅವಾಗ ಇನ್ನೊಂದು ರೇಡಿಯನ್, ಇನ್ನೊಂದು ರೇಡಿಯನ್, ಇನ್ನೊಂದು ರೇಡಿಯನ್. ಹಂಗ ಎಷ್ಟು ರೇಡಿಯನ್ ಫಾರ್ಮ್ ಅಕ್ಕವು? ಒಂದು ಲೆಂತ್ ಆಫ್ ಆರ್ಕಿಗೆ 1 ರೇಡಿಯನ್ ಫಾರ್ಮ್ ಆದ್ರೆ 25 ಲೆಂತ್ ಆಫ್ ಆರ್ಕ್ ಇದ್ದು ಅಂದ್ರೆ 25 ರೇಡಿಯನ್ಸ್ ಫಾರ್ಮ್ ಅಕ್ಕವು. ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. 1 ಲೆಂತ್ ಆಫ್ ಆರ್ಕಿಗೆ 1 ರೇಡಿಯನ್ ಫಾರ್ಮ್ ಆದ್ರೆ 25 ಲೆಂತ್ ಆಫ್ ಆರ್ಕಿಗೆ ಎಷ್ಟು ರೇಡಿಯನ್ ಆಕೈತಿ? 25 ರೇಡಿಯನ್ ಆಕೈತಿ. 25 ರೇಡಿಯನ್ ಸಿಗ್ತಾವ ನಮಗ. ಎಷ್ಟು ರೇಡಿಯನ್ ಸಿಗ್ತಾವ? 25 ರೇಡಿಯನ್ ಸಿಗ್ತಾವ ನಮಗ. ಓಕೆ, 25 ರೇಡಿಯನ್ ಸಿಗ್ತಾವ. ನೆನ್ಪಿಟ್ಕೊರಿ, ಈ ಕಾನ್ಸೆಪ್ಟನ್ನು ನೋಡ್ಕೊರಿ, ಬರ್ಕೊರಿ. ಹಾಂ, ಓಕೆ ಡಿಯರ್ ಸ್ಟೂಡೆಂಟ್ಸ್, ಇವಾಗ ಜಸ್ಟ್ ನಾವು ಸ್ಟಡಿ ಮಾಡ್ದಂಗೆ ಏನೈತಿ ಅದನ್ನೆಲ್ಲ ನೋಡಕ್ ಹೋಗ್ಬೇಡ್ರಿ. ಈ ಕಡೆ ನೋಡ್ರಿ. ಒಂದು ಫುಲ್ ರೊಟೇಷನ್ ಅಂದ್ರೆ ಒಂದು ಫುಲ್ ರೊಟೇಷನ್ ಅಂದ್ರೆ ಎಷ್ಟು? 25 ರೇಡಿಯನ್ಸ್ ಅಂತ ಈಗ ಜಸ್ಟ್ ನೋಡಿದ್ವಿ. ಎಷ್ಟು ರೇಡಿಯನ್ಸ್? 25 ರೇಡಿಯನ್ಸ್ ಅಂತ ಈಗ ಜಸ್ಟ್ ನಾವು ನೋಡಿದ್ವಿ. ಅಂದ್ರೆ ಒಂದು ಫುಲ್ ರೊಟೇಷನ್ ಅಂದ್ರೆ 25 ರೇಡಿಯನ್ಸ್. ಅಂದ್ರೆ ಒಂದು ಫುಲ್ ರೊಟೇಷನ್ ಅಂದ್ರೆ ನಮ್ಗೆ 360 ಡಿಗ್ರಿ ಅಂತ ಗೊತ್ತೈತೆ, ಹೌದಿಲ್ಲ? ಒಂದು ಫುಲ್ ರೊಟೇಷನ್ ಅಂದ್ರೆ ನಮ್ಗೆ 360 ಡಿಗ್ರಿ ಅಂತೂ ಗೊತ್ತೈತೆ, ಹೌದಿಲ್ಲ? ಹಿಂಗೆ ಹಿಡ್ಕೊಂಡು ಹಿಂಗೆ ವಾಪಸ್ ಹಿಂಗೆ ಬಂದೀವಿ ಅಂತಂದ್ರೆ ಎಷ್ಟು ಡಿಗ್ರಿ ಫಾರ್ಮ್ ಆಕೈತಿ? 360 ಡಿಗ್ರಿ. ಅಂದ್ರೆ 360 ಡಿಗ್ರಿ ಈಸ್ ಈಕ್ವಲ್ ಟು 25. 360 ಡಿಗ್ರಿ ಈಸ್ ಈಕ್ವಲ್ ಟು ಎಷ್ಟು ರೇಡಿಯನ್ಸ್? 25 ರೇಡಿಯನ್ಸ್. ಈಗ ಇದನ್ನ ಡಿವೈಡ್ ಬೈ 2 ಮಾಡ್ಕೊ. ಈಗ ಒಂದೊಂದು ಇಂಪಾರ್ಟೆಂಟ್ ನೋಟ್ ಇವೆಲ್ಲ. ಡಿವೈಡ್ ಬೈ 2 ಮಾಡ. ಡಿವೈಡ್ ಬೈ 2 ಮಾಡಿದ್ರೆ ಏನಕ್ಕೈತಿ? 360 ಹಾಫ್ ಮಾಡಿ ಎಷ್ಟು ಸಿಗುತ್ತಾ? 360ನ ಹಾಫ್ ಮಾಡಿದ್ರೆ 18 36 ಅಂದ್ರೆ 180 ಡಿಗ್ರಿ ಸಿಗುತ್ತೆ. ಇಲ್ಲಿ 180 ಡಿಗ್ರಿ ಸಿಗುತ್ತೆ. ಇಲ್ಲಿ ಡಿವೈಡ್ ಬೈ 2 ಮಾಡ. ಡಿವೈಡ್ ಬೈ 2 ಮಾಡಿದ್ರೆ 2 ಕ್ಯಾನ್ಸಲ್ ಆಗಿ ಏನು ಉಳಿತೈತಿ? 5 ಉಳಿತೈತಿ. ಅಂದ್ರೆ 5 ಈಸ್ ಈಕ್ವಲ್ ಟು ಎಷ್ಟು? 180 ಡಿಗ್ರಿ. 5 ರೇಡಿಯನ್ ಅಂತಂದ್ರೆ 180 ಡಿಗ್ರಿ. ಇದನ್ನ ನೆನ್ಪಿಟ್ಕೋಬೇಕು, ಇವೆಲ್ಲ ನೋಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಅಗೇನ್ ಮತ್ತೆ ಡಿವೈಡ್ ಬೈ 2 ಮಾಡು. ಮತ್ತೆ ಡಿವೈಡ್ ಬೈ 2 ಮಾಡು. ಮತ್ತೆ ಡಿವೈಡ್ ಬೈ 2 ಮಾಡಿದೆ ಅಂತ ನಿನಗೆ ಏನಾಕೈತಿ? ಈ 180ನ ಹಾಫ್ ಮಾಡು. 180ನ ಹಾಫ್ ಮಾಡಿದ್ರೆ ಎಷ್ಟು ಸಿಗುತ್ತೆ? 180ನ ಹಾಫ್ ಮಾಡಿದ್ರೆ 90 ಸಿಗುತ್ತೆ, ಹೌದಿಲ್ಲ? ಸೊ ಹಂಗಾರೆ ಇಲ್ಲಿ 90 ಬರ್ಕೊ. ಈ 5ನ ಹಾಫ್ ಮಾಡಿದ್ರೆ 5/2 ಬರುತ್ತೆ, ಹೌದಾ? ರೈಟ್. ಇದನ್ನು ಮತ್ತೆ ಡಿವೈಡ್ ಬೈ 2 ಮಾಡು. ಇದನ್ನು ಮತ್ತೆ ಡಿವೈಡೆಡ್ ಬೈ ಇನ್ನೊಂದ್ಸಲ ಡಿವೈಡ್ ಬೈ 2 ಮಾಡಿ. ಇನ್ನೊಂದ್ಸಲ ಡಿವೈಡ್ ಬೈ 2 ಮಾಡಿದ್ರೆ 90ನ ಹಾಫ್ ಮಾಡಿದ್ರೆ ಸಿಗುತ್ತೆ 90, 40, 40, 80 ಅಂದ್ರೆ 45 ಸಿಗುತ್ತೆ. ಸೊ ಎಷ್ಟು ಸಿಗುತ್ತೆ? 45 ಡಿಗ್ರಿ ಸಿಗುತ್ತೆ. ಸೊ ಇಲ್ಲಿ ಮತ್ತೆ ಇನ್ನೊಂದ್ಸಲ ಡಿವೈಡ್ ಬೈ 2 ಮಾಡಿದ್ರೆ ಇದನ್ನ 5/4 ಆಕೈತಿ.
5/4 ಅಂದ್ರೆ ಎಷ್ಟು? 45 ಡಿಗ್ರಿ. ಅಂದ್ರೆ ಈಗ ನಿಮ್ದು ಈಗ 10 ಸೈಡ್ 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, ಸೈನ್ 30, ಸೈನ್ 45, ಸೈನ್ 60, ಸೈನ್ 90 ಕಲಿತಾರಲ್ಲ ಅವಕ್ಕೆಲ್ಲ ಸಿಕ್ಕು. ಸೊ ಮತ್ತೆ 60 ಒಂದು ಬಿಟ್ರಲ್ಲ, 60 ಹೆಂಗೆ ಮತ್ತೆ ಬರಲೇ ಇಲ್ಲಲ್ಲ 60, ಅದು ಬರುತ್ತೆ ಇಲ್ಲಿ ನೋಡ್ರಿ. ಇಲ್ಲಿ ಯಾವತ್ತಪ್ಪ ಈಗ ಒಂದು 1 ಡಿಗ್ರಿ ಅಂದರೆ ಎಷ್ಟು ಆಯ್ತು? ಈಗ ಇದಿಷ್ಟು ಇದನ್ನೆಲ್ಲ ಕಂಪ್ಯಾರಿಸನ್ ಮಾಡಿದರೆ 360 ಡಿಗ್ರಿ ಈಸ್ ಈಕ್ವಲ್ ಟು 25. 1 ಡಿಗ್ರಿ ಅಂದರೆ ಎಷ್ಟಪ್ಪ? 1 ಡಿಗ್ರಿ ಅಂದರೆ 25 ಡಿವೈಡೆಡ್ ಬೈ 360 ಡಿಗ್ರಿ. ಹೌದಾ? 25 ಡಿವೈಡ್ ಬೈ 360 ಡಿಗ್ರಿ. ಈಗ 2ಲಿ ಕ್ಯಾನ್ಸಲ್ ಮಾಡಿದ್ರೆ ಎಷ್ಟಾಕೈತಿ ಹೇಳ? ಅಂದರೆ 360 ಅಂದ್ರೆ 25, 1 ಡಿಗ್ರಿ ಬೇಕಲ್ಲ, 360 ಆ ಕಡೆ ಕಳಿಸ. 1 ಡಿಗ್ರಿ ಬೇಕಂದ್ರೆ 360 ಆ ಕಡೆ ಹೋದ್ರೆ ಡಿವೈಡ್ ಬೈ 360 ಆಕೈತಿ. ಸಿಂಪಲ್ ಇಷ್ಟ. 2 1 ಜಾ 2 180 ಜಾ. ಸೊ ಹಂಗಾರೆ 1 ಡಿಗ್ರಿ ಅಂದ್ರೆ ಎಷ್ಟು? 1 ಡಿಗ್ರಿ ಅಂದ್ರೆ ಎಷ್ಟು ಬಂತು ನಿನಗೆ? 5 ಡಿವೈಡ್ ಬೈ 180 ರೇಡಿಯನ್ ಬಂತು ನಿನಗೆ. ಎಷ್ಟು ರೇಡಿಯನ್? 5/180 ರೇಡಿಯನ್ ಬಂತು. ಈಗ 2 ಡಿಗ್ರಿ ಅಂತಂದ್ರೆ ಇದಕ್ಕೆ ಇಂಟು 2 ಇದು ಏನು ಮಾಡೋದು? ಇಂಟು 2 ಮಾಡೋದು. 3 ಡಿಗ್ರಿ ಅಂದರೆ ಇಂಟು 3 ಮಾಡೋದು. ಈಗ ನಿನಗೆ ಅಕಸ್ಮಾತ್ ಎಷ್ಟು ಬೇಕಾಗೈತಿ ನಿನಗೆ? ಈಗ 30 ಡಿಗ್ರಿ ಬೇಕಾಗೈತೆ ಅನ್ಕೊಳ್ಳಿ. 30 ಡಿಗ್ರಿ ಬೇಕಾಗೈತಿ. ಸೊ 5ಗೆ ಏನು ಮಾಡು? 5/180ಗೆ ಏನು ಮಾಡು? ಇದಕ್ಕೆ ಇಂಟು 30 ಮಾಡ್ಕೊ. ಎರಡು ಕಡೆ ಇಂಟು 30 ಮಾಡಿದೆ ಅಂತ ತಿಳ್ಕೊ. ನಿನಗೇನು ಸಿಗುತ್ತೆ ಇಲ್ಲಿ? 0 0 ಕ್ಯಾನ್ಸಲ್ ಆಕೈತಿ. 3 1 ಜಾ 3, 6 ಜಾ 18. ಸೊ ಹಂಗಾರೆ ಎಷ್ಟು ಸಿಕ್ತು ನಿನಗೆ? 5/6 ಬಂತು. 30 ಡಿಗ್ರಿ ಈಸ್ ಈಕ್ವಲ್ ಟು 5/6. ಸೊ ಈಗ ಇದಕ್ಕಂತ ಒಂದು ನಿಮಗೆ ಫಾರ್ಮುಲಾ ಕೊಡ್ತಾನೆ. ಬಟ್ ವಿತೌಟ್ ಫಾರ್ಮುಲಾ ನಾವೇನು ಮಾಡಿದ್ವಿ ಇಲ್ಲಿ ಬರ್ದೀವಿ. 1 ಡಿಗ್ರಿ ಅಂತಂದ್ರೆ ಎಷ್ಟಪ್ಪ? ಈಗ 1 ಡಿಗ್ರಿ ಅಂದ್ರೆ 5/180 ಬಂತು. 30 ಡಿಗ್ರಿ ಅಂದ್ರೆ ಎರಡು ಕಡೆ 30 ಮಲ್ಟಿಪ್ಲೈ ಮಾಡ್ತೀವಿ. 45 ಡಿಗ್ರಿ ಅಂದ್ರೆ ಎರಡು ಕಡೆ 45 ಮಲ್ಟಿಪ್ಲೈ ಮಾಡ್ತೀವಿ. ಸೊ ಅವಾಗ ಇಷ್ಟು ಬರುತ್ತೆ ಅದು. ಓಕೆ ರೈಟ್. ಸೊ ಹಂಗಾರೆ ಇದನ್ನ ಬರ್ಕೊಳ್ರಿ. ನೆಕ್ಸ್ಟ್ ಕಾನ್ಸೆಪ್ಟ್ ಮತ್ತೆ ನಾನು ಇನ್ನೊಂದು ಸ್ವಲ್ಪ ಹೇಳ್ತೀನಿ. ಈಗ ರೇಡಿಯನ್ ಮೇಜರ್ ಆದಮೇಲೆ ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಲ್ಲೇ ಐತಿ. ಅದನ್ನು ಸ್ಟೋರಿ ಮುಖಾಂತರ ಹೇಳೋಣ, ಹಂಗೆ ಸ್ವಲ್ಪ ನಿಮಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಬರಲಿ ಅನ್ನೋಕೆ. ಸೊ ಈಗ ನಾ ಏನು ಮಾಡ್ತೀನಪ್ಪ ಅಂತಂದ್ರೆ ಇದೊಂದು ಸರ್ಕಲ್ ಡ್ರಾ ಮಾಡ್ತೀನಿ. ಇಲ್ಲೊಂದು ಸರ್ಕಲ್ ಡ್ರಾ ಮಾಡ್ತೀನಿ. ಇದು ನಮ್ಮ ಸೆಂಟರ್ ಪಾಯಿಂಟ್. ಇಲ್ಲೊಂದು ಸರ್ಕಲ್ ಡ್ರಾ ಮಾಡಿದೆ. ಮತ್ತು ಇನ್ನೊಂದು ಸರ್ಕಲ್ ಡ್ರಾ ಮಾಡ್ತೀನಿ. ಇದು ಸೆಂಟರ್ ಪಾಯಿಂಟ್. ಇದು ರೇಡಿಯಸ್ ಇನ್ನೊಂದು ಸ್ವಲ್ಪ ಜಾಸ್ತಿ ತೊಗೊಂಡು ಇನ್ನೊಂದು ಸರ್ಕಲ್ ಡ್ರಾ ಮಾಡ್ತೀನಿ. ರೇಡಿಯಸ್ ಇನ್ನೊಂದು ಸ್ವಲ್ಪ ಜಾಸ್ತಿ ತೊಗೊಂಡು ಇನ್ನೊಂದು ಸರ್ಕಲ್ ಡ್ರಾ ಮಾಡ್ತೀನಿ. ಸೊ ಈಗ ಸರ್ಕಲ್ಸನ್ನು ಡ್ರಾ ಮಾಡಿದೆ. ಈಗ ನಿನ್ನ ಥರ ಒಬ್ಬ ಸೈಂಟಿಸ್ಟ್ ಬರ್ತಾನೆ. ನಿನ್ನ ಥರ ಸೈಂಟಿಸ್ಟ್ ಬಂದು ಏನು ಮಾಡ್ತಾನೆ? ಇದಕ್ಕೆ ರೇಡಿಯಸ್ ಚೆಕ್ ಮಾಡ್ಕೊತ ಹೋಗ್ತಾನೆ. ಸ್ಮಾಲ್ ಸರ್ಕಲ್ದ ರೇಡಿಯಸ್ ಇಲ್ಲೇ ಸ್ಟಾಪ್ ಮಾಡಿದರೆ ಸಣ್ಣ ಸರ್ಕಲ್ ರೇಡಿಯಸ್, ಇನ್ನೊಂದು ಸ್ವಲ್ಪ ಮುಂದೆ ಹೋದ್ರೆ ಈ ಸರ್ಕಲ್ ರೇಡಿಯಸ್, ಇನ್ನೊಂದು ಸ್ವಲ್ಪ ಮುಂದೆ ಹೋದ್ರೆ ಈ ಸರ್ಕಲ್, ಹಿಂಗೆ ಕಂಟಿನ್ಯೂ ಮಾಡಿದರೆ ಈ ಸರ್ಕಲ್ ರೇಡಿಯಸ್ ಆಕೈತಿ. ಓಕೆ ರೈಟ್. ಸೊ ಇದೇನಾಕೈತಿ? ಇದು ರೆಡ್ ಕಲರ್ ಏನು ಮಾಡ್ಕೊಂಡೇನಲ್ಲ, ಅದು ರೇಡಿಯಸ್ ಆಫ್ ದ ಸರ್ಕಲ್ ಆಕೈತಿ. ಇಲ್ಲೇ ಸ್ಟಾಪ್ ಮಾಡಿದ್ರೆ ಈ ಸರ್ಕಲ್ ಅದು, ಇಲ್ಲಿ ಸ್ಟಾಪ್ ಮಾಡಿದ್ರೆ ಈ ಸರ್ಕಲ್ ರೇಡಿಯಸ್, ಇಲ್ಲಿ ಸ್ಟಾಪ್ ಮಾಡಿದ್ರೆ ಈ ಸರ್ಕಲ್ ಅದು, ಇಲ್ಲಿ ಸ್ಟಾಪ್ ಮಾಡಿದ್ರೆ ಈ ಸರ್ಕಲ್ ರೇಡಿಯಸ್. ಹಂಗೆ ಈ ಕಡೆ ಅಂತ ಡ್ರಾ ಮಾಡ್ತೀನಿ. ಓಕೆ, ಇದೊಂಥರ ನಿಮ್ಗೆ ಸೆಕ್ಟರ್ 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 ಅಂದಂಗೆ ನಿಮ್ಗೆ ಅನಿಸ್ತೈತಿ, ಫೀಲ್ ಆಕೈತಿ. ಸೆಕ್ಟರ್ ಕಲ್ತಿರಲ್ಲ, ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್ ಟೆನ್ಷನ್ ಇದ್ರೊಳಗೆ, ರೈಟ್. ಸೊ ಇವಾಗ ಈ ಸ್ಮಾಲ್ ಸರ್ಕಲ್ದ ರೇಡಿಯಸ್ಸಿಗೆ ನಾ ಏನು ಮಾಡ್ತೀನಿ? R1 ಅಂತ ನೇಮ್ ಕೊಡ್ತೀನಿ. ಇದಕ್ಕೆ ಇಷ್ಟ ಏನಿದೆ? R1 ಇದೆ. ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ತನಕ ಏನಿದೆ? R1 ಇದೆ. ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ತನಕ ಏನಿದೆ? R2 ಇದೆ. ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ತನಕ ಏನಿದೆ? R2 ಇದೆ. ಇದಿಷ್ಟು ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ತನಕ ಏನಿದೆ? R3. ಬೇಕಂದ್ರೆ ಇಲ್ಲಿ ತನಕ ಬಂದ್ರೆ ಏನಾಕೈತಿ? R4 ಅಂತ ಆಕೈತಿ, ರೈಟ್. ಹಂಗ ಸಿಮಿಲರ್ಲಿ ಇದ್ರಿಂದ ಆರ್ಕ್ ಆಫ್ ಲೆಂತ್ ಐತಿ ನೋಡ್ರಿ. ಇಲ್ಲಿ ಇದು ಆರ್ಕ್ ಆಫ್ ಲೆಂತ್ ಐತಿ, ಹೋದಿಲ್ಲ? ಇಲ್ಲಿ ನೋಡ್ರಿ ಆರ್ಕ್ ಆಫ್ ಲೆಂತ್. ಈ ಸ್ಮಾಲ್ ಸರ್ಕಲ್ದ ಆರ್ಕ್ ಆಫ್ ಲೆಂತ್ಗೆ L1 ಅಂತ ನೇಮ್ ಕೊಡ್ತೀನಿ. ಈ ಸೆಕೆಂಡ್ ಸರ್ಕಲ್ದ ಐತಲ್ಲ ಆರ್ಕ್ ಆಫ್ ಲೆಂತ್, ಇದಕ್ಕೆ ಏನು ಮಾಡೋನು? L2 ಅಂತ ನೇಮ್ ಕೊಡೋನು. ಇದಕ್ಕೆ ಏನು ಮಾಡೋನು? L3 ಅಂತ ನೇಮ್ ಕೊಡೋನು. ಇಷ್ಟು ಜಸ್ಟ್ ನೋಡ್ತಾ ಇರಿ ನೋಡ್ತಾ ಇರಿ ನೋಡ್ತಾ ಇರಿ. ಏನು ಕಾನ್ಸೆಪ್ಟ್ ಅಂತ ಗೊತ್ತಾಕೈತಿ. ನಿಮ್ಮ ಕಾಲೇಜ್ನಾಗ ಫಾರ್ಮುಲಾ ಬರ್ಸಿರ್ತಾರಲ್ಲ, ಆ ಫಾರ್ಮುಲಾ ಹೆಂಗೆ ಬಂತು ಅಂತ ನೋಡೋಣ. ಇದು L4 ಅಂತ ಆಕೈತಿ. 3 ಸಾಕು ಇವಾಗ ಸದ್ಯ. ಈಗ ಆರ್ಕ್ ಆಫ್ ಲೆಂತ್ L1 L2 L3, ರೇಡಿಯಸ್ R1 R2 R3 ಆತ. ಈಗ ನಿನ್ನ ಥರ ಒಬ್ಬ ಸೈಂಟಿಸ್ಟ್ ಬರ್ತಾನೆ, ನೋಡ್ತಾನ, ಅದನ್ನ ನೋಡಿ 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 ಅಬ್ಸರ್ವ್ ಮಾಡಿ 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 ಅವಂಗೇನೋ ಮಾಡ್ಬೇಕು ಅನಿಸ್ತೈತಿ. ಸಮಥಿಂಗ್ ಅವಂಗೇನೋ ಸಮಥಿಂಗ್ ಮಾಡ್ಬೇಕು ಅನಿಸ್ತೈತಿ. ಅವ ಏನು ಮಾಡ್ತಾನಪ್ಪ ಅಂತಂದ್ರೆ, ಈಗ ಮಾಡಕ್ಕೆ ಖಾಲಿ ಕುಂದ್ರಲಾರ್ದ ಏನು ಮಾಡ್ಕೊತ ಕುಂದಿರ್ತಾನಂದ್ರೆ L1 ಡಿವೈಡೆಡ್ ಬೈ R1 ಮಾಡ್ತಾನೆ. L1 ಡಿವೈಡೆಡ್ ಬೈ R1 ಮಾಡ್ತಾನೆ ಈ ಸ್ಮಾಲ್ ಸರ್ಕಲಿಗೆ. ಆಮೇಲೆ ಸೆಕೆಂಡ್ ಸರ್ಕಲ್ ಐತಲ್ಲ, ಸೆಕೆಂಡ್ ಸರ್ಕಲ್ದ ಆರ್ಕ್ ಆಫ್ ಲೆಂತ್ L2 ಐತಿ, ಆಮೇಲೆ ರೇಡಿಯಸ್ R2 ಐತಿ. ಸೊ L2 ಬೈ R2 ಮಾಡ್ತಾನೆ. ಆಮೇಲೆ ಥರ್ಡ್ ಸರ್ಕಲ್ದ ಏನೈತಿ? ಆರ್ಕ್ ಆಫ್ ಲೆಂತ್ L3 ಐತಿ, ರೇಡಿಯಸ್ R3 ಐತಿ. ಸೊ L3 ಬೈ R3 ಮಾಡ್ತಾನೆ.
ಅಂದ್ರ ನಾವು ಇನ್ ಜನರಲ್ L1 L2 L3 ತೊಗೊಂಡೇವಿ ಅಲ್ಲಿ ನ್ಯೂಮ್ಯಾರಿಕಲ್ ಟರ್ಮ್ 1 2 3 4 5 6 7 ಹಿಂಗ್ ನಂಬರ್ಸ್ ಇರ್ತಾವಲ್ಲಿ. ಸೊ ಹಂಗೆಲ್ಲ ಕ್ಯಾಲ್ಕುಲೇಷನ್ ಮಾಡೋದ ಈಗ 4/2 ಏನೋ ಒಟ್ಟು ನಂಬರ್ಸ್ ಇರ್ತಾವ ವಾಟ್ ಎವರ್, ಬಟ್ ಯಾವ್ದು ನಂಬರ್ಸ್ ಇರ್ತಾವ ರೈಟ್. ಇಲ್ಲಿ ಇವು ಮೂರು ಚೆಕ್ ಮಾಡಿದಾಗ ಅವಂಗ ಏನ್ ಬಂದ್ಬಿಡ್ತಾವ, ಈಕ್ವಲ್ ಬಂದ್ಬಿಡ್ತಾವ. ಈ ಮೂರು ಚೆಕ್ ಮಾಡಿದಾಗ ಏನ್ ಬಂದ್ಬಿಡ್ತಾವ, ಈಕ್ವಲ್ ಬಂದ್ಬಿಡ್ತಾವ. L1/R1, L2/R2, L3/R3 ಈ ತರ ಈಕ್ವಲ್ ಬಂದ್ಬಿಡ್ತಾವ. ಈಕ್ವಲ್ ಬಂದ ತಕ್ಷಣ ಈಗ ಅದಕ್ಕೊಂದು ಏನೋ ಒಂದು ನೇಮ್ ಕೊಡ್ಬೇಕಲ್ಲ, ಅದೇನಂತಂದ ಅವನ್ ನೇಮ್ ಕೊಡ್ತಾನೆ. ಏನ್ ಕೊಡ್ತಾನ, ಥಿಂಕ್ ಮಾಡ್ತಾನೆ. ಇದು ಕಾಮನ್ ಆಗಿ ಎಲ್ಲಕ್ಕೂ ಏನೈತಿಪ್ಪ ಅಂತಂದ್ರ ಇಲ್ಲಿ ಥೀಟಾ ಐತಿ, ಇಲ್ಲಿ ಆಂಗಲ್ ಐತಿ. ಈ ಸೆಕ್ಟರ್ ಏನೈತಿ ಥೀಟಾ. ಈ ಸೆಕೆಂಡ್ ಸರ್ಕಲ್ಸ್ ಈ ಸೆಕ್ಟರಿಗೂ ಥೀಟಾನ ಇಷ್ಟ ಡಿಗ್ರಿ ಬರುತ್ತೆ, ಈ ಸರ್ಕಲ್ನು ಅಷ್ಟ ಡಿಗ್ರಿ ಇರುತ್ತೆ. ಯಾಕಂದ್ರೆ ಹಿಂಗ ಹೋಗಿರ್ತೈತಲ್ಲ, ಸೊ ಡಿಗ್ರಿ ಸೇಮ್ ಇರ್ತೈತಿ. ಈ ಎಲ್ಲಕ್ಕೂ ಕಾಮನ್ ಯಾವ್ದೈತಿ, ಥೀಟಾ ಐತಿ. ಇವೆಲ್ಲದಕ್ಕೂ ಕಾಮನ್ ಯಾವ್ದು ಬರುತ್ತೆ, ಥೀಟಾ ಬರುತ್ತೆ. ಸೊ ಅದಕ್ಕೆ ಏನ್ ಮಾಡ್ತಾನವ, ಥೀಟಾ ಈಸ್ ಈಕ್ವಲ್ ಟು ಅಂತ ಬರ್ಕೊಂಡ್ಬಿಡ್ತಾನ. ಸೊ ಇಲ್ಲೊಂದು ಫಾರ್ಮುಲಾ ನಮಗೆ ಕೊಡ್ತಾನವ. ಸೊ ಥೀಟಾ ಈಸ್ ಈಕ್ವಲ್ ಟು L/R ಅಂತ ಇನ್ ಜನರಲ್ ಕೊಟ್ಬಿಡ್ತಾನ. ಥೀಟಾ ಈಸ್ ಈಕ್ವಲ್ ಟು L/R ಅಂತ ಇನ್ ಜನರಲ್ ಕೊಟ್ಬಿಡ್ತಾನ. ಅದು ನಿಮ್ ಕಾಲೇಜ್ನಾಗೂ ಬರ್ಸಿರ್ತಾರೆ, ಇದು ಥೀಟಾ ಈಸ್ ಈಕ್ವಲ್ ಟು L/R ಅಂತ. ಬಟ್ ಇದು L ಮತ್ತು R ಇವೆಲ್ಲ ನ್ಯೂಮ್ಯಾರಿಕಲ್ ಟರ್ಮ್ಸ್, ರಿಯಲ್ ನಂಬರ್ ಹೌದಿಲ್ಲ, ರಿಯಲ್ ನಂಬರ್. ಬಟ್ ಥೀಟಾ ಅನ್ನೋದು ಏನೈತಿ, ಡಿಗ್ರಿ ಒಳಗೈತಿ. ಈ ಡಿಗ್ರಿ ಮತ್ತು ರಿಯಲ್ ನಂಬರ್ ಅವೆರಡು ಈಕ್ವಲ್ ಹಂಗಷ್ಟ ಕಂಫರ್ಟೇಬಲ್ ಅನ್ಸಂಗಲ್ಲ. ಅದಕ್ಕೆ ಅವ ಏನ್ ಮಾಡ್ತಾನ, ಥೀಟಾ ಈಸ್ ಇನ್ ರೇಡಿಯನ್ ಅಂತ ಕೊಟ್ಬಿಡ್ತಾನ. ಥೀಟಾ ಎದುರಾಗಿರ್ಬೇಕು, ಮಸ್ಟ್ ಅಂಡ್ ಶುಡ್ ಇದೆ. ಥೀಟಾ ಈಸ್ ಇನ್ ರೇಡಿಯನ್, ಥೀಟಾ ಇನ್ ರೇಡಿಯನ್. ಈ ಥೀಟಾ ಎದುರಾಗಿರ್ತೈತಿ, ರೇಡಿಯನ್ ಒಳಗೆ ಇರ್ತೈತಿ. ಅಕಸ್ಮಾತ್ ಅವ್ರು ಡಿಗ್ರಿ ಒಳಗೆ ಕೊಟ್ಟರು, ನೀವು ರೇಡಿಯನ್ ಒಳಗೆ ಕನ್ವರ್ಟ್ ಮಾಡ್ಕೊಂಡು ಇದ್ರೊಳಗೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡ್ಕೋಬೇಕು. ಸೊ ಥೀಟಾ ಈಸ್ ಈಕ್ವಲ್ ಟು L/R ಹೆಂಗ್ ಬಂತ ಅರ್ಥ ಆಯ್ತಾ? ಓಕೆ ರೈಟ್, ಇದನ್ನು ಬರ್ಕೊಡ್ರಿ. ಇದೇ ತರ ಇನ್ನೊಂದಿಷ್ಟು ಸ್ಪೆಷಲ್ ಕೇಸಸ್ ಅನ್ನ ನೋಡ್ಕೊಂಡ ಅಂತ. ಥೀಟಾ ಈಸ್ ಈಕ್ವಲ್ ಟು L/R ಅಂತ ಸಿಕ್ತು. ಆಮೇಲೆ ನಿಮ್ಗೆ ರೇಡಿಯನ್ ಮೇಜರ್ ಬಗ್ಗೆ ಗೊತ್ತಾಗೈತಿ, ಇವಾಗ ಡಿಗ್ರಿ ಮೇಜರ್ ಬಗ್ಗೆ ಗೊತ್ತಾಗೈತಿ. ಆಮೇಲೆ ನೆಗೆಟಿವ್ ಡಿಗ್ರಿ, ಪಾಸಿಟಿವ್ ಡಿಗ್ರಿ, ಆಮೇಲೆ ನೆಗೆಟಿವ್ ರೇಡಿಯನ್, ಪಾಸಿಟಿವ್ ರೇಡಿಯನ್. ಇದು ರೇಡಿಯನ್ ಅಂದ್ರೆ ಇದು ನೋಡಿ, ಈಗ ರೇಡಿಯನ್ ಅಂತ ಗೊತ್ತಾಗೈತಿ ನಿಮ್ಗ. ಇದು 1 ಯೂನಿಟ್ ಆಫ್ ಸರ್ಕಲ್ ಒಳಗ ಇದು 1 ಯೂನಿಟ್ ರೇಡಿಯಸ್ ಇರುತ್ತ, ಇದು 1 ಯೂನಿಟ್ ರೇಡಿಯಸ್ ಇರುತ್ತ. ಆಮೇಲೆ ಆರ್ಕ್ ಆಫ್ ಲೆಂತ್ ಎಷ್ಟಿರುತ್ತೆ, ಇದು 1 ಯೂನಿಟ್ ಇರುತ್ತೆ. ಸೊ ಎಲ್ಲ ಸೇಮ್ ಟು ಸೇಮ್ 1 ಯೂನಿಟ್ ಆರ್ಕ್ ಆಫ್ ಲೆಂತ್, 1 ಯೂನಿಟ್ ರೇಡಿಯಸ್, 1 ಯೂನಿಟ್ ರೇಡಿಯಸ್ ಇತ್ತು ಅಂತಂದ್ರೆ ಇವಾಗ ಇಲ್ಲಿ ಏನ್ ಫಾರ್ಮ್ ಆಕೈತಿ, 1 ರೇಡಿಯನ್ ಫಾರ್ಮ್ ಆಕೈತಿ. ಏನ್ ಫಾರ್ಮ್ ಆಕೈತಿ ಇಲ್ಲಿ, 1 ರೇಡಿಯನ್ ಫಾರ್ಮ್ ಆಕೈತಿ, ಹೌದಿಲ್ಲ? ಅದ ಅಕಸ್ಮಾತ್ ಏನಾರ ಈ ಸರ್ಕಲ್ಗೆ ಅಕಸ್ಮಾತ್ ಏನಾರ ಹಿಂಗ ಫಾರ್ಮ್ ಆಗಿತ್ತು ಅಂತಂದ್ರೆ, ಈ ಕಡೆ ಆಂಗಲ್ ಫಾರ್ಮ್ ಆಗಿತ್ತು ಅಂತಂದ್ರೆ, ಇದು 1 ಯೂನಿಟ್ ರೇಡಿಯಸ್, ನೆಕ್ಸ್ಟ್ ಇಲ್ಲಿ 1 ಯೂನಿಟ್ ರೇಡಿಯಸ್, ಇದು ಆರ್ಕ್ ಆಫ್ ಲೆಂತ್ 1 ಯೂನಿಟ್ ಇತ್ತು ಅಂತಂದ್ರೆ, ಆಂಗಲ್ ಹಿಂಗ ಫಾರ್ಮ್ ಆಗಿತ್ತು ಅಂದ್ರೆ ಇದು -1 ರೇಡಿಯನ್ ಅಂತೂ ಆಕೈತಿ, -1 ರೇಡಿಯನ್ ಅಂತ ಆಕೈತಿ. ಓಕೆ, ಇದ್ರ ಬಗ್ಗೆ ನಿಮ್ಗೆ ಐಡಿಯಾ ಇರಲಿ. ಇದೇ ತರ ಸ್ಪೆಷಲ್ ಕೇಸಸ್ ಇನ್ನೊಂದು ಸ್ವಲ್ಪ ನೋಡೋಣ ಅಂತ ಬರ್ಕೋರಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇವಾಗ ಆಲ್ರೆಡಿ ನಿಮ್ಗೆ ಕೆಲವೊಂದಿಷ್ಟು ಏನಪ್ಪಾ 90 ಡಿಗ್ರಿ, 180 ಡಿಗ್ರಿ, ಆಮೇಲೆ 45 ಡಿಗ್ರಿ, 60 ಡಿಗ್ರಿ, ಈ 30 ಡಿಗ್ರಿ ಇವೆಲ್ಲ ಏನದಾವ ಆಲ್ರೆಡಿ ರೇಡಿಯನ್ ಒಳಗೆ, ಅಂದ್ರೆ ಈ 5/2, 5/4, 5/6 ಒಳಗೆ ಹೆಂಗೆ ಬಂದು ಅಂತಂದ್ರೆ ನಾವು ಆಲ್ರೆಡಿ ಈಗ ಜಸ್ಟ್ ಆಗಲಿ ಸಾಲ್ವ್ ಮಾಡಿ ನೋಡಿ ನೀವು. ಅಂದ್ರೆ 5 = 180 ತೊಗೊಂಡು /2 ಮಾಡ್ಕೊಂಡು ಮತ್ತೆ /2 ಮಾಡಿ ಮತ್ತೆ /2 ಮಾಡ್ಕೊಂಡು ಆಲ್ರೆಡಿ ಮಾಡಿದ್ದು ಐತಿ. ಸೊ ಅದೇ ರೀತಿ ಇನ್ನೊಂದು ವೇ ಒಳಗೆ ನಿಮಗೆ ಫೀಲ್ ಆಗುವಂಗ ಇನ್ನೊಂದು ಟೈಪ್ ಹೇಳ್ತೀವಿ ನೋಡ್ರಿ. ಹೆಂಗೈತೆ ಅಂತಂದ, ಈಗ ಏನಿದಪ್ಪ, ಒಂದು ಸರ್ಕಲ್ ಐತಿ ಅಂತ ತಿಳ್ಕೊ. ನಿಮ್ಗೆ ಬೇಕಾಕೈತಿ, ನಾಲೆಜ್ ಎಲ್ಲ ಬೇಕಾಕೈತಿ ನಿಮ್ಗೆ. ಯಾಕಂದ್ರೆ ನೀವೆಲ್ಲ ಬರೀ ಜಸ್ಟ್ ಬೋರ್ಡ್ ಸಿಲೆಬಸ್ಸಿಗೆ ಅಷ್ಟೇ ಪ್ರಿಪ್ರೇಷನ್ ಮಾಡೋರಲ್ಲ. ಈಗ ಕಾಮರ್ಸ್ ಆರ್ಟ್ಸ್ ಆಗಿತ್ತಂದ್ರೆ ಜಸ್ಟ್ ಬೋರ್ಡ್ ಪ್ರಿಪ್ರೇಷನ್ ನಡೀತೈತಿ. ಈಗ ನೀವು ಸೈನ್ಸ್ ಮಸ್ಟ್ ಆ್ಯಂಡ್ ಶುಡ್ CET JEE ನೀವು ಪ್ರಿಪ್ರೇಷನ್ ಮಾಡಲೇಬೇಕು. ಸೊ ಅದಕ್ಕೆ ನಿಮ್ಮ ನಾಲೆಜ್ ಪರ್ಪಸ್ ನೋಡಿ. ನೀವು ಇಲ್ಲಿ ಏನೈತಪ್ಪ ಅಂತಂದ್ರೆ, ಇಲ್ಲಿ ಏನೈತಿ, ನಿಮ್ದು ರೇಡಿಯಸ್ ಐತಿ, ಹೌದಾ? ಇದೇನಿದೆ ರೇಡಿಯಸ್. ಇಲ್ಲಿ ಇದನ್ನು ತಗೋತೀನಿ, ಎಕ್ಸಾಕ್ಟ್ 90 ಡಿಗ್ರಿ ತಗೋತೀನಿ. ಡಿಗ್ರಿ ಒಳಗೆ ಏನೈತಿದೆ, ಎಕ್ಸಾಕ್ಟ್ 90 ಡಿಗ್ರಿ ಪರ್ಪೆಂಡಿಕ್ಯುಲರ್ ತಗೋತೀನಿ, ಎಕ್ಸಾಕ್ಟ್ 90 ಡಿಗ್ರಿ ತಗೋತೀನಿ. ಸೊ ಇದಿಷ್ಟು ಏನಿದೆ ನಿಮ್ದು ಸರ್ಕಂಫರೆನ್ಸ್ ಆಫ್ ಸರ್ಕಲ್. ಈ ಬ್ಲ್ಯಾಕ್ ಕಲರ್ ಸರೌಂಡಿಂಗ್ ಏನೈತಿದೆ, ಸರ್ಕಂಫರೆನ್ಸ್ ಆಫ್ ಸರ್ಕಲ್. ಈ ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಎಷ್ಟಿರುತ್ತೆ ನಿಮ್ದು, 2πr ಇರುತ್ತೆ, ಹೌದಾ? ಸರ್ಕಂಫರೆನ್ಸ್ ಆಫ್ ಸರ್ಕಲ್ 2πr. ಕನ್ನಡ ಮೀಡಿಯಂ ಬ್ಯಾಕ್ ಗ್ರೌಂಡ್ ಇಂದ ಬಂದವ್ರಿಗೆ ವೃತ್ತದ ಪರಿಧಿ ಅಂತ ಕರೀತಾರ. ವೃತ್ತದ ಪರಿಧಿ 2πr ಇರುತ್ತೆ. ಅದ ಬಟ್ ಇದನ್ನ 4 ಭಾಗ ಮಾಡಿನ, ಇದನ್ನ 4 ಭಾಗ ಮಾಡಿ ಇದ್ರಾಗ ಒಂದು ಭಾಗ ತೊಗೊಂಡೇನಿ. ಒಂದು ಭಾಗ ಯಾವುದು, ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ತನ, ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ತನ ತೊಗೊಂಡೇನಿ. 4ರಾಗ ಒಂದು ಭಾಗ ಇದೆ. ಸೊ ಇದು ನಿಮ್ದೇನು, ಲೆಂತ್ ಆಫ್ ಆರ್ಕ್ ಇದು, ಲೆಂತ್ ಆಫ್ ಆರ್ಕ್. ಈ ಪೂರ್ತಿ ಏನೈತಿದ 2πr ಐತಿ. ಈ 2πr ಒಳಗೆ ಏನೈತಿ, ಬರೀ ಅದ್ರ 4 ಭಾಗದಾಗ ಒಂದು ಭಾಗ ತೊಗೊಂಡೇನಿ. ಅಂದ್ರೆ L = 2πr / 4, ಹೌದಿಲ್ಲ? ಈ 2πr ಐತಲ್ಲ, ಈ 2πr ಎಷ್ಟು ಭಾಗ ಮಾಡೇನಿ, 4 ಭಾಗ ಮಾಡೇನಿ. ಸೊ L ಎಷ್ಟೈತಿ ನಂಗಾರ,
2πr ಡಿವೈಡೆಡ್ ಬೈ 4. ಆಕ್ಚುಲಿ ಪೂರ್ತಿ ತೊಗೊಂಡಿದ್ರೆ 2πr, ಆ ನಾಲ್ಕು ಭಾಗ ಮಾಡಿ ಒಂದು ಭಾಗ ತೊಗೊಂಡೇನಪ್ಪ ಅಂತಂದ್ರೆ ಅದೇನಾಕೈತಿ 2πr ಡಿವೈಡ್ ಬೈ 4 ಆಯ್ತು. ಈಗ ನಿಮಗೆ ಗೊತ್ತೈತಿ ಏನು ಗೊತ್ತೈತಿ, ಈಗ ಜಸ್ಟ್ ಬಿಫೋರ್ ನೋಡ್ದಂಗೆ ನಿಮ್ಗೆ ಥೀಟಾ ಈಸ್ ಈಕ್ವಲ್ ಟು ಏನಿತ್ತು ಎಲ್ ಡಿವೈಡೆಡ್ ಬೈ ಆರ್ ಐತೆ. ಥೀಟಾ ಈಸ್ ಇನ್ ರೇಡಿಯನ್ ನೆನ್ಪಿಟ್ಕೊಂಡ್ಬಿಡ್ರಿ. ಈಗ ಹಂಗಾರ ಥೀಟಾ ಈಸ್ ಈಕ್ವಲ್ ಟು ಎಲ್ ಬಾರ್ ಆರ್ ಐತಿ. ಎಲ್ ಅಂದ್ರೆ ಎಷ್ಟೈತಿ ನೋಡಪ್ಪ, ಹಂಗಾರೆ ಎಲ್ ಅಂದ್ರೆ ಎಷ್ಟೈತಿ 2πr ಡಿವೈಡ್ ಬೈ 4 ಐತಿ. ಹೌದಾ, ಇದನ್ನ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಿ. ಏನೈತಿ 2πr ಡಿವೈಡ್ ಬೈ 4 ಯಾವುದು ಎಲ್ ಐತಿ. ಹಂಗಾರ ರೇಡಿಯಸ್ ಆರ್ ಜಗದಾಗ ಆರ್ ಬರೀನ, ಹಂಗಾರಿ ಆರ್ ಜಗದಾಗ ಆರ್ ಬರೀನ ಎಷ್ಟು ಸಿಗುತ್ತೆ ನೋಡ. ಹಂಗಾರೆ ಸಿಂಪ್ಲಿಫಿಕೇಶನ್ ಮಾಡ್ರಿ ಅದನ್ನ. ಇದು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ನಿನಗೆ ಏನಾಕೈತಪ್ಪ ಅಂತಂದ್ರೆ 2πr ಡಿವೈಡೆಡ್ ಬೈ ಈ 4 ಡಿನಾಮಿನೇಟರ್ ಐತಂದ್ರೆ ಡಿನಾಮಿನೇಟರ್ ಪ್ಲೇಸ್ ಒಳಗೆ ಬರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಆರ್ ಕ್ಯಾನ್ಸಲ್ ಆಕೈತಿ. ಆರ್ ಕ್ಯಾನ್ಸಲ್ ಆಗಿ 2 1 ಜಾ 2 2 ಜಾ ಆಗಿ ಏನಾಕೈತಿ 5 ಡಿವೈಡ್ ಬೈ 2 ಬರ್ತೈತಿ. ವಿ ಗೆಟ್ ಎಷ್ಟು 5 ಡಿವೈಡ್ ಬೈ 2. 5 ಡಿವೈಡ್ ಬೈ 2 ಹಂಗಾರ ಇಲ್ಲಿ ಎಷ್ಟು ಬಂತು ಹಂಗಾರೆ ನಿನಗೆ ಇವಾಗ 5 ಬೈ 2 ಬಂತು. ಎಷ್ಟು ಬಂತು ಇಲ್ಲಿ ಥೀಟಾ ಎಷ್ಟು ಬಂತಿದ 5 ಬೈ 2 ಬಂತು. ಥೀಟಾ ಎಷ್ಟು ಬಂತ 5 ಬೈ 2 ಬಂತು. ಹಂಗಾರೆ 90 ಡಿಗ್ರಿ ಇಸ್ ನಥಿಂಗ್ ಬಟ್ 5 ಬೈ 2. ಡಿಗ್ರಿ ಒಳಗೆ 90 ಬಟ್ ರೇಡಿಯನ್ ಒಳಗೆ 5 ಬೈ 2 ಬಂತು. ಹಂಗೆ 90 ಡಿಗ್ರಿ ಈಸ್ ಈಕ್ವಲ್ ಟು ಎಷ್ಟು ಬರಿಬೋದು ಇಲ್ಲಿ 5 ಬೈ 2 ಬರಿಬೋದು. ಸೊ ಅದೇ ರೀತಿ ಇನ್ನೊಂದು ಹಂಗೆ ಫಾರ್ ಎಕ್ಸಾಂಪಲ್ ಹಂಗೆ ಒಂದು ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ನೋಡ್ರಿ. ಇದೇನಿತ್ತಪ್ಪ ಇದು ಇಲ್ಲಿಂದ ಇಲ್ಲಿ ತನಕ ಇದಿಷ್ಟು ಎಷ್ಟು ಡಿಗ್ರಿ ಇರುತ್ತಪ್ಪ ನಿಮ್ಗೆ 180 ಡಿಗ್ರಿ ಇರುತ್ತೆ ಅಂತ ನಿಮ್ಗೆ ಗೊತ್ತೈತಿ. ಇದು ಲೆಂತ್ ಆಫ್ ಆರ್ಕ್ ಎಷ್ಟು ದೊಡ್ಡದಾಯ್ತು, ಇವಾಗ ಒಂದಕ್ಕೆ ಇಷ್ಟ ಇತ್ತು ಲೆಂತ್ ಆಫ್ ಆರ್ಕ್, ಈಗ ಇಷ್ಟ ಆಯ್ತು. ಇಷ್ಟು ಕೊಂಡ ಲೆಂತ್ ಆಫ್ ಆರ್ಕ್ ಆಯ್ತು ಹಂಗಾರೆ ಇದು. ಸೊ ಈ ಲೆಂತ್ ಆಫ್ ಆರ್ಕ್ ಎಲ್ ಈಸ್ ಈಕ್ವಲ್ ಟು ಎಷ್ಟು ಇರುತ್ತೆ ಈಗ ಪೂರ್ತಿ ತೊಗೊಂಡಿದ್ರೆ ಏನಕ್ಕಿತ್ತದ 2πr ಕಿತ್ತ ಸರ್ಕಂಫರೆನ್ಸ್ ಆಫ್ ಸರ್ಕಲ್. ಹಾಫ್ ತೊಗೊಂಡಿ ಅಂದ್ರೆ ಡಿವೈಡ್ ಬೈ 2. ಹೌದಾ, ಇದಿಲ್ಲೇ ಸಿಂಪ್ಲಿಫಿಕೇಶನ್ ಮಾಡ್ಬೇಕಂದ್ರೆ 2 2 ಕ್ಯಾನ್ಸಲ್ ಆದ್ರೆ ಎಷ್ಟಾಗುತ್ತೆ ಇಲ್ಲಿ ಬಾಡಿ ಈ ಕಡೆ ತೊಗೊಂಡ್ಬಿಟ್ರಿ ಮತ್ತೆ ಅಲ್ಲಿ ಕನ್ಫ್ಯೂಸ್ ಆಕೈತಿ. ಥೀಟಾ ಈಸ್ ಈಕ್ವಲ್ ಟು ನಮ್ದಂತೂ ಫಾರ್ಮುಲಾ ಏನೈತಿ ಎಲ್ ಡಿವೈಡ್ ಬೈ ಆರ್. ಎಲ್ ಅಂದ್ರೆ ಎಷ್ಟೈತಪ್ಪ 2πr ಡಿವೈಡ್ ಬೈ 2. 2πr ಡಿವೈಡ್ ಬೈ 2 ಹೋಲ್ ಡಿವೈಡ್ ಬೈ ಆರ್. ರೇಡಿಯಸ್ ಏನೈತಿ ಡಿವೈಡ್ ಬೈ ಆರ್ ಐತಿ, ರೈಟ್. ಸೊ ಈ 2 ಇಲ್ಲೇ ಕ್ಯಾನ್ಸಲ್ ಮಾಡ್ಬಿಡೋಣಲ್ಲ. ಈ 2 ಇಲ್ಲೇ ಕ್ಯಾನ್ಸಲ್ ಮಾಡ್ಬಿಡೋನು. ಏನು ಉಳಿತೈತಿ 5r ಡಿವೈಡೆಡ್ ಬೈ ಆರ್ ಉಳಿತೈತಿ. 5r ಡಿವೈಡೆಡ್ ಬೈ ಆರ್ ಉಳಿತೈತಿ. ಆಮೇಲೆ ಆರ್ ಕ್ಯಾನ್ಸಲ್ ಆದ್ರೆ ಏನಕ್ಕೈತಪ್ಪ ಈ ಆರ್ ಕ್ಯಾನ್ಸಲ್ ಆದ್ರೆ ಏನು ಉಳಿತೈತಿ ನೀವು ವಾಪಸ್ ಮತ್ತೆ 5 ಉಳಿತೈತಿ. ಸೊ ಇವು ನಿಮಗೆ ಫೀಲ್ ಆಗುವಂಥ ಕಾನ್ಸೆಪ್ಟ್, ಅಂದ್ರೆ ನಿಮ್ಗೆ ಈಸಿಲಿ ಅರ್ಥ ಆಗುವಂಥ ಕಾನ್ಸೆಪ್ಟ್. ಸೊ ಹಂಗಾರೆ ಥೀಟಾ ಎಷ್ಟು ಬಂತು ಇಲ್ಲಿ 5 ಬಂತು. ಥೀಟಾ ಎಷ್ಟು ಬಂತು ನಿನಗೆ 5 ಬಂತು. ಸೊ ಹಂಗಾರೆ ಈ 5 ಬೈ 2 ಹೆಂಗೆ ಬಂತು, 5 ಹೆಂಗೆ ಬಂತು, ಇವೆಲ್ಲ ಒಂದಕ್ಕೊಂದು ಕನೆಕ್ಟ್ ಅದಾವ, ಇಂಟರ್ ಕನೆಕ್ಟ್ ಅದಾವ. ಈಗ ಡೈರೆಕ್ಟಾಗಿ 5 ಬೈ 2 ಅಂದ್ರೆ 90 ಡಿಗ್ರಿ ನೆನ್ಪಿಟ್ಕೊಂಡ್ಬಿಡು, 5 ಅಂದ್ರೆ 180 ಡಿಗ್ರಿ ನೆನ್ಪಿಟ್ಕೊಂಡ್ಬಿಡು, ಹಂಗಲ್ಲ. ಅವು ಕಾನ್ಸೆಪ್ಟ್ ಐತೆ ಅದ್ರಾಗ. ಥೀಟಾ ಈಸ್ ಈಕ್ವಲ್ ಟು ಎಲ್ ಬೈ ಆರ್ ತೊಗೊಂಡಾಗ ನಿನಗೆ ಥೀಟಾ ಏನೇನು ಸಿಗತ್ತು 180 ಡಿಗ್ರಿ ಅಂದ್ರೆ 5 ಸಿಕ್ತು ನಿನಗೆ ಇಲ್ಲಿ. ಅದಕ್ಕೆ ನಿನಗೆ ಸಿಗ್ತೈತಿ, ಅದಕ್ಕೆ ರೀಸನ್ ಐತಿ. ಇಲ್ಲಿ 90 ಡಿಗ್ರಿ ಅಂದ್ರೆ 5 ಬೈ 2 ನಿಂಗೆ ರೀಸನ್ ಸಿಗುತ್ತೆ. ಸುಮ್ನೆ ಬಾಯಟ್ ಹಾಕ್ಬಾರ್ದು ಅವನ್ನ. ಓಕೆ, ಇರಲಿ, ಅದು ನೆನ್ಪಿಟ್ಕೋರಿ. ಸೊ ಇದನ್ನೆಲ್ಲ ಬರ್ಕೋರಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಇವಾಗ ನಾವು ಏನೇನು ಕಲ್ತೀವಿ ಅಂದರೆ ನೆಗೆಟಿವ್ ಡಿಗ್ರಿ, ಪಾಸಿಟಿವ್ ಡಿಗ್ರಿ ನೋಡಿದ್ವಿ. ಅದಾದಮೇಲೆ ರೇಡಿಯನ್ ಮೇಜರ್ ಬಗ್ಗೆ ನೋಡಿದ್ವಿ. ಅದಾದಮೇಲೆ ಥೀಟಾ ಈಸ್ ಈಕ್ವಲ್ ಟು ಎಲ್ ಬೈ ಆರ್ ಬಗ್ಗೆ ನೋಡಿದ್ವಿ. ಸೊ ಎಲ್ಲನೂ ನಿಮಗೆ ಶಾರ್ಟಾಗಿ ಇಡೀ ನಾವು ಏನೇನು ನೋಡಿದ್ವಿ ಅನ್ನೋಕೆ ಇಲ್ಲಿ ಬರ್ದಿದ್ದೈತಿ. ಈಗ ರೇಡಿಯನ್ ಮೇಜರ್ ನಾವು ಫೈಂಡ್ ಔಟ್ ಮಾಡಬೇಕಾದ್ರೆ ವಿತೌಟ್ ಫಾರ್ಮುಲಾನ ನಾವು ಫೈಂಡ್ ಔಟ್ ಮಾಡಿದ್ವಿ. ಈಗ 5 ಬೈ 2 ಹೆಂಗೆ ಮಾಡಿದ್ವಿ ಇಷ್ಟೊತ್ತನ ಈ ಇಂಟ್ರಡಕ್ಷನ್ ಪಾರ್ಟ್ ಒಳಗೆ ಈ ಫಾರ್ಮುಲಾ ಇಲ್ಲಾರ್ದನ್ನ ನಾವು ಫೈಂಡ್ ಔಟ್ ಮಾಡಿದ್ವಿ. 5 ಬೈ 2 ಅಂದ್ರೆ 90 ಡಿಗ್ರಿ ಅಂತ. ಆಮೇಲೆ 5 ಅಂದ್ರೆ 180 ಡಿಗ್ರಿ ಅಂತಂದ್ರೆ ವಿತೌಟ್ ಫಾರ್ಮುಲಾನ ಮಾಡಿದ್ವಿ. 360 ಅಂದ್ರೆ 5 ಅಂತ ಆಗಲೇನು ಮಾಡಿದ್ವಿ ನಾವು. ಸೊ ಬಟ್ ನಿಮಗೆ ಫಾರ್ಮುಲಾ ಕೊಟ್ಟಾನ. ಏನು ಕೊಟ್ಟಾನ, ರೇಡಿಯನ್ ಮೇಜರ್ ಇಸ್ ಈಕ್ವಲ್ ಟು 5 ಬೈ 180 ಇಂಟು ಡಿಗ್ರಿ ಮೇಜರ್. ಡಿಗ್ರಿ ಮೇಜರ್ ಇಸ್ ಈಕ್ವಲ್ ಟು 180 ಬೈ 5 ಇಂಟು ರೇಡಿಯನ್ ಮೇಜರ್. ಇದು ಒಂದು ಫಾರ್ಮುಲಾ ನೆನ್ಪಿಟ್ರೆ ಸಾಕು, ಇದೇ ನೆನ್ಪಿಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇಫ್ ಯು ಟೇಕ್ 5 ಬೈ 180 ದಿಸ್ ಸೈಡ್ ದಟ್ ಬಿಕಮ್ಸ್ 180 ಡಿವೈಡ್ ಬೈ 5. ಅಂದ್ರೆ ಕೆಳಗಿಂದ ಮೇಲೆ ಹೋಗ್ತೈತಿ, ಮ್ಯಾಲಿಂದ ಕೆಳಗೆ ಹೋಗ್ತೈತಿ. ಇಲ್ಲಿ ಇಸ್ ಈಕ್ವಲ್ ಟು ಡಿಗ್ರಿ ಮೇಜರ್ ಉಳಿತೈತಿ. ಅವಾಗ ನಮ್ಮ ಡಿಗ್ರಿ ಮೇಜರ್ ಇಸ್ ಈಕ್ವಲ್ ಟು 180 ಬೈ 5 ಇಂಟು ರೇಡಿಯನ್ ಮೇಜರ್ ಬರುತ್ತೆ. ಸೊ ಇದರದ ಡೂಪ್ಲಿಕೇಟ್ ಫಾರ್ಮುಲಾ ಇದೆ. ಸೊ ಇದೇನು ಹೊಸ ಫಾರ್ಮುಲಾ ಏನಲ್ಲ. ಆಮೇಲೆ ಥೀಟಾ ಈಸ್ ಈಕ್ವಲ್ ಟು ಎಲ್ ಬೈ ಆರ್. ಇನ್ನು ಥೀಟಾ ಈಸ್ ಆಲ್ವೇಸ್ ಇನ್ ರೇಡಿಯನ್. ಅಂದ್ರೆ ಅಕಸ್ಮಾತ್ ಡಿಗ್ರಿ ಒಳಗೆ ಕೊಟ್ಟಿದ್ದ ಅಂದ್ರೆ ನೀವೇನು ಮಾಡ್ಬೇಕು, ಅದ್ರ ರೇಡಿಯನ್ ಕನ್ವರ್ಟ್ ಮಾಡಿ ಸಬ್ಸ್ಟಿಟ್ಯೂಷನ್ ಮಾಡ್ಬೇಕು ಅದ್ರಾಗ. ಅದಾದ್ಮೇಲೆ ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ನೋಟ್ ಏನಪ್ಪಾ ಅಂತಂದ್ರೆ 1 ಮಿನಿಟ್ ಅಂತಂದ್ರೆ 60 ಸೆಕೆಂಡ್. ಇದು ಆಲ್ರೆಡಿ ನಮ್ಗೆ ಗೊತ್ತಿರುವಂಥದ್ದು. ಬಟ್ ಅವ ಮಿನಿಟ್ ಮತ್ತು ಸೆಕೆಂಡನ್ನು ನಿಮಗೆ ಇಂಡಿಕೇಶನ್ ಮಾಡಕ್ಕೆ ನಿಮಗೆ ಮಿನಿಟ್ ಅನ್ನೋಕೆ ಮ್ಯಾಲೆ 1 ಡ್ಯಾಶ್ ಕೊಡ್ತಾನೆ, ಸೆಕೆಂಡ್ ಅನ್ನೋಕೆ ಮ್ಯಾಲೆ 2 ಡ್ಯಾಶ್ ಕೊಡ್ತಾನೆ. ಇಷ್ಟ ಡಿಫ್ರೆನ್ಸ್. 1 ಡ್ಯಾಶ್ ಕೊಟ್ರೆ ಮಿನಿಟ್, 2 ಡ್ಯಾಶ್ ಕೊಟ್ರೆ
ಅದು ಸೆಕೆಂಡ್. ಇದಕ್ಕಿಂತ ಮುಂಚೆ ನಿಮಗೆ 1 ಮಿನಿಟ್ ಈ ಡಿಗ್ರಿ ಅಂತ ಇದಕ್ಕೆ ಕನೆಕ್ಟ್ ಮಾಡ್ತಾನೆ. ಅದೇನಪ್ಪ ಅಂದ್ರೆ 1 ಡಿಗ್ರಿ ಅಂದ್ರೆ 60 ಮಿನಿಟ್ ಅಂತ. 1 ಡಿಗ್ರಿ ಅಂದ್ರೆ 60 ಮಿನಿಟ್. ಇದನ್ನು ನೆನ್ಪಿಟ್ಕೋಬೇಕು ನಿಮ್ಗೆ, ಇದನ್ನು ಯೂಸ್ ಆಕೈತಿ ಇಲ್ಲಿ. ಓಕೆ, 1 ಡಿಗ್ರಿ ಅಂತಂದ್ರೆ 60 ಮಿನಿಟ್, 1 ಮಿನಿಟ್ ಅಂತಂದ್ರೆ 60 ಸೆಕೆಂಡ್. ಓಕೆ, ಅಲ್ಲಿ ಡಿಗ್ರಿ ಮಿನಿಟ್ ಸೆಕೆಂಡ್ ಒಳಗೆ ನಾವು ಇದನ್ನ ಮಾಡ್ತೀವಿ. ಫಸ್ಟ್ ಯಾವ್ದು ಬರುತ್ತಾ, ಡಿಗ್ರಿ ಬರುತ್ತಾ, ಆಮೇಲೆ ಏನು ಬರುತ್ತಾ, ಮಿನಿಟ್ ಬರುತ್ತಾ, ಆಮೇಲೆ ಸೆಕೆಂಡ್ ಬರುತ್ತೆ. DMS ಅಂತ ಕರಿತೀವಿ ನಾವು ಇದಕ್ಕೆ, DMS ಅಂತ ಕರಿತೀವಿ. ಅಂದ್ರೆ ಅಕಸ್ಮಾತ್ ಏನು ಅದನ್ನ ಡಿಗ್ರಿ ಒಳಗೆ ರೀಪ್ರೆಸೆಂಟ್ ಮಾಡಬೇಕಾಗಿತ್ತು ಅಂತಂದ್ರೆ ಫಸ್ಟ್ ಡಿಗ್ರಿ ಅನ್ನೋ ಟರ್ಮ್ ಕಾಣಬೇಕು, ಆಮೇಲೆ ಮಿನಿಟ್ ಅನ್ನೋ ಟರ್ಮ್ ಕಾಣಬೇಕು, ಆಮೇಲೆ ಸೆಕೆಂಡ್ ಅನ್ನೋ ಟರ್ಮ್ ಕಾಣಬೇಕು. ಓಕೆ ರೈಟ್, ಇದಿಷ್ಟು ನಿಮ್ದು ಕಾನ್ಸೆಪ್ಟ್. ಈಗ ಕೆಲವೊಂದು 2 ಕ್ವಶನ್ ಅನ್ನ ನಾವು ಸಾಲ್ವ್ ಮಾಡೋಣ. ಅಂದ್ರೆ ಡಿಗ್ರಿ ಇದ್ದಿದ್ದು ರೇಡಿಯನ್ ಕನ್ವರ್ಟ್ ಮಾಡೋದು, ರೇಡಿಯನ್ ಇದ್ದಿದ್ದು ಡಿಗ್ರಿ ಕನ್ವರ್ಟ್ ಮಾಡೋದು. 2 ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. ಸಾಲ್ವ್ ಮಾಡಿ ಈ ಇಂಟ್ರಡಕ್ಷನ್ ಪಾರ್ಟ್ ಅನ್ನ ಮುಗಿಸೋಣ ಅಂತ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಈಗ ಕನ್ವರ್ಟ್ 420 ಡಿಗ್ರಿ ಇಂಟು ರೇಡಿಯನ್ ಮೇಜರ್ ಐತಿ. ಸೊ ಸಿಂಪಲ್ ಆಗಿ ನೀವೇನು ಮಾಡ್ತೀರಪ್ಪ, ಈಗ ಫಾರ್ಮುಲಾ ನೆನಪಿದ್ರೆ ಡೈರೆಕ್ಟ್ ಆ ಫಾರ್ಮುಲಾ ಸಬ್ಸ್ಟಿಟ್ಯೂಷನ್ ಮಾಡ್ರಿ, ಯು ವಿಲ್ ಗೆಟ್ ಡೈರೆಕ್ಟ್ಲಿ ಸೊಲ್ಯೂಷನ್. ಫಾರ್ಮುಲಾ ನೆನಪಿಲ್ಲಪ್ಪ ಅಂತಂದ್ರೆ ಏನು ಮಾಡ್ಬೇಕು ಸರ್, ನಮಗೆ ಗೊತ್ತೈತಿ, ಏನು ಗೊತ್ತೈತಿ, 180 ಡಿಗ್ರಿ ಇಸ್ ಈಕ್ವಲ್ ಟು 5 ರೇಡಿಯನ್ ಅಂತ ಗೊತ್ತೈತಿ. ಸೊ ಹಂಗಾರೆ 1 ಡಿಗ್ರಿ ಎಷ್ಟಾಕೈತಪ್ಪ, ಎರಡು ಕಡೆ 180 ಡಿವೈಡ್ ಮಾಡು, 180 ಕ್ಯಾನ್ಸಲ್ ಮಾಡಿದ್ರೆ 1 ಡಿಗ್ರಿ ಆಯ್ತು. ಇಲ್ಲಿ 180 ಡಿವೈಡ್ ಮಾಡ 5 ಡಿವೈಡ್ ಬೈ 180 ರೇಡಿಯನ್ ಬಂತು. ಸೊ ನೀನು 420 ಬೇಕಾಗಿತ್ತು ಅಂದ್ರೆ ಎರಡು ಕಡೆ 420 ಮಲ್ಟಿಪ್ಲೈ ಮಾಡು. 420 ಇಂಟು 1 420, ಇಲ್ಲಿ 5 ಡಿವೈಡೆಡ್ ಬೈ 180 ಇಂಟು 420 ಮಲ್ಟಿಪ್ಲೈ ಮಾಡು. ಸೊ ಈಗ ನಿನಗೇನು ಸಿಗುತ್ತೆ, ಇದು ರೇಡಿಯನ್ ಒಳಗೆ ಸಿಗುತ್ತೆ. ಸೊ ಇದನ್ನು ಕ್ಯಾನ್ಸಲ್ ಮಾಡಿಬಿಡು. ಇದು 0 0 ಕ್ಯಾನ್ಸಲ್ ಆಯ್ತು. ಆಮೇಲೆ 2 2 4 2 1 2 9 18 2 9 18 2 21 42. ಸೊ ಅಗೇನ್ ಇದು ಅದಕ್ಕೆ ಅಗೇನ್ ಮತ್ತೆ ಕ್ಯಾನ್ಸಲ್ ಆಕೈತೆ, ಮತ್ತೆ ಕ್ಯಾನ್ಸಲ್ ಮಾಡಿದ್ದೇನೆ. 3 3 9 3 7 21, ಯಾಕಂದ್ರೆ ಎರಡು 3 ಟೇಬಲ್ ಇಲ್ಲಿ ಕ್ಯಾನ್ಸಲ್ ಆತಲ್ಲ. ಸೊ ಏನು ಉಳಿತು ನಿನಗೆ, 5 ಡಿವೈಡ್ ಬೈ 3, ಇಲ್ಲೊಂದು 7 ಉಳಿದೈತೆ, ಅಂದ್ರೆ 7 5 ಬೈ 3 ರೇಡಿಯನ್. 7 5 ಬೈ 3 ರೇಡಿಯನ್. ಅದನ್ನ ನೀ ಏನಾರ ವಿತ್ ಫಾರ್ಮುಲಾ ಮಾಡ್ತೀಪ್ಪ ಅಂತಂದ್ರೆ ನಿಂಗೆ ಏನು ಬೇಕು, ಎದ್ರಾಗ ಕನ್ವರ್ಟ್ ಮಾಡಬೇಕಾಗೈತಿ, ನೀವು ರೇಡಿಯನ್ ಮೇಜರ್ ಒಳಗೆ ಕನ್ವರ್ಟ್ ಮಾಡಬೇಕಾಗಿತ್ತು. ಹಂಗೆ ರೇಡಿಯನ್ ಮೇಜರ್ ಈಸ್ ಈಕ್ವಲ್ ಟು ಏನು ಬರುತ್ತೆ, 5 ಡಿವೈಡೆಡ್ ಬೈ 180 ಇಂಟು ಡಿಗ್ರಿ ಮೇಜರ್. ಇದು ಡೈರೆಕ್ಟ್ ಫಾರ್ಮುಲಾ ಕೊಟ್ಟಾನ, ಡೈರೆಕ್ಟೇ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡು, ಕ್ಯಾನ್ಸಲೇಷನ್ ಮಾಡು, ಇಷ್ಟ ಮುಗಿದೋಯ್ತು. ಏನು ಬರ್ತೀಪ್ಪ ಇಲ್ಲಿ 5 ಡಿವೈಡ್ ಬೈ 180 ಹಂಗೆ ಇಟ್ಕೋತೀನಿ. ಇದನ್ನ ಈ ಡಿಗ್ರಿ ಮೇಜರ್ ಇದ್ದಾಗ ಏನು ಮಾಡ್ತಿ, 420 ಹಾಕ್ತಿ. ಸೊ ಇದನ್ನೆರಡು ಕಂಪ್ಯಾರಿಸನ್ ಮಾಡೋ ಒಂದ್ಸಲ. ಅದು ಇದು ಸೇಮ್, ಇದು ಏನೈತಲ್ಲ ಇದೇನೈತಲ್ಲ ಇದು ಸೇಮ್. ಇಲ್ಲಿ ಒಂದು ಸ್ವಲ್ಪ ಒಂದೆರಡು ಸ್ಟೆಪ್ ಆದ್ಮೇಲೆ ಇಲ್ಲಿ ಬರ್ತೇವೆ, ಇಲ್ಲಿ ಫಾರ್ಮುಲಾ ಬರೆದು ಈ ಸ್ಟೆಪ್ಪಿಗೆ ಬರ್ತೇವೆ. ಓಕೆ, ಬೋತ್ ಆರ್ ಸೇಮ್. ಕ್ಯಾನ್ಸಲೇಷನ್ ಮಾಡಿದ್ಮೇಲೆ ಅದು 7 5 ಬೈ 3 ಬರುತ್ತೆ. ಓಕೆ ರೈಟ್. ಸೊ ಹಂಗಾರೆ ಇದನ್ನು ಬರ್ಕೊಳ್ರಿ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಸಾಲ್ವ್ ಮಾಡೋಣ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಈಗ ಕನ್ವರ್ಟ್ 40 ಡಿಗ್ರಿ 20 ಮಿನಿಟ್ ಇಂಟು ರೇಡಿಯನ್ ಮೇಜರ್. ಈಗ ಜಸ್ಟ್ ಎಲ್ಲ ಈಗ ಇಲ್ಲಿ ತನಕ ಏನು ಕ್ವಶನ್ ಇತ್ತಪ್ಪ ನಿಮಗೆ, 2 ಕ್ವಶನ್ ಏನು ಸಾಲ್ವ್ ಮಾಡಿದ್ವಿ, ಡೈರೆಕ್ಟ್ 2 ಏನಿದ್ದು ಡಿಗ್ರಿ ಒಳಗೆ ಇದ್ದು, ಪೂರ್ತಿ ಡಿಗ್ರಿ ಒಳಗಿದ್ದು ನೀನು ಫಾರ್ಮುಲಾ ಒಳಗೆ ಹಾಕೊಂಡು ಇಲ್ಲ ಡೈರೆಕ್ಟ್ ಆಗಿ ಏನೋ ಮಾಡ್ತಿದ್ದಿ. ಬಟ್ ಈ ಸಲ ಕ್ವಶನ್ ಏನಿತ್ತಪ್ಪ ಅಂದ್ರೆ 40 ಡಿಗ್ರಿ 20 ಮಿನಿಟ್, ಡಿಗ್ರಿನ ಮತ್ತು ಮಿನಿಟನ್ನ ಮಿಕ್ಸ್ ಮಾಡಿ ಕೊಟ್ಬಿಟ್ಟ. ನಾವು ಡಿಗ್ರಿ ಮತ್ತು ಮಿನಿಟನ್ನ ಮಿಕ್ಸ್ ಮಾಡಿ ಕೊಟ್ಬಿಟ್ಟಾನಂತಂದ್ರೆ ನಾವೇನು ಮಾಡ್ಕೋಬೇಕು, ಅದನ್ನ ಡಿಗ್ರಿ ಒಳಗೆ ಕನ್ವರ್ಟ್ ಮಾಡ್ಕೋಬೇಕು ಪೂರ್ತಿ ಫಸ್ಟ್. ಸೊ ಡಿಗ್ರಿ ಒಳಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಈಗ ಇದನ್ನು ಸಪ್ರೇಟ್ ಬೇರೆ ಬೇರೆ ಮಾಡಬೇಡಿ. ಅಪ್ಪಿ ನೀ ಈ ಕಡೆ ಸೈಡ್ ಸರಿ, ನೀ ಈ ಕಡೆ ಸೈಡ್ ಸರಿ ಅಂತ ಬರೆದು ಎರಡು ಸಪ್ರೇಟ್ ಹಾಕಿ ಬರೆದು ಬಿಡ್ತೀನಿ. ಪ್ಲಸ್ ಅಂದರೆ 20 ಡಿಗ್ರಿ ಮಿನಿಟನ್ನ ಡಿಗ್ರಿ ಮಾಡಿಕೊಂಡು ಆಮೇಲೆ ಆ್ಯಡ್ ಮಾಡ್ಕೋತೀನಿ ಅಂತ ಹೇಳ್ದಂಗೆ ಇದನ್ನು. ಸೊ ಆ್ಯಡ್ ಮಾಡೋಕ್ಕೆ ಸಪ್ರೇಟ್ ಬರ್ತೀನಿ. ನೆಕ್ಸ್ಟ್ ಈಗ ನಿಮ್ಗೆಲ್ಲರಿಗೂ ಗೊತ್ತೈತಿ 1 ಡಿಗ್ರಿ ಅಂತಂದ್ರೆ ಏನಪ್ಪ, 1 ಡಿಗ್ರಿ ಅಂದ್ರೆ 60 ಮಿನಿಟ್ ಅಂತ ನಿಮಗೆ ಗೊತ್ತೈತಿ. ದಿಸ್ ಈಸ್ ವಾಟ್ ವಿ ನೋ ದ್ಯಾಟ್ 1 ಡಿಗ್ರಿ ಅಂದ್ರೆ 60 ಮಿನಿಟ್. ಇದನ್ನು ಉಲ್ಟಾ ಪಲ್ಟಾ ಬರೀ ನೋಡೋಣ. 60 ಮಿನಿಟ್ ಅಂದ್ರೆ 1 ಡಿಗ್ರಿ. ಬೋತ್ ಆರ್ ಸೇಮ್, ಎರಡು ಒಂದಲ್ಲ. ಅದು ಆ ಕಡೆ ಬರ್ದೇನೆ, ಇದು ಈ ಕಡೆ ಬರ್ದೇನೆ, ಬೋತ್ ಆರ್ ಸೇಮ್, ಏನು ಡಿಫ್ರೆನ್ಸ್ ಏನಿಲ್ಲಲ್ಲ. ಸೊ ನೆಕ್ಸ್ಟ್ ಎರಡು ಕಡೆ ಡಿವೈಡ್ ಬೈ 60 ಮಾಡು. ಏನಕ್ಕೈತಿ ನಿನಗೆ, 1 ಮಿನಿಟ್ ಈಕ್ವಲ್ ಟು 1 ಡಿವೈಡೆಡ್ ಬೈ 60. ಎರಡು ಕಡೆ ಡಿವೈಡ್ ಬೈ 60 ಮಾಡಿದರೆ ಇಷ್ಟು ಸಿಗುತ್ತೆ. 1 ಮಿನಿಟಿಗೆ ಎಷ್ಟು ಡಿಗ್ರಿ ಅಂತ ನಿನಗೆ ಗೊತ್ತಾಯಿತು ಅಂದ್ರೆ ಸಾಕು. ಎಷ್ಟರ ಡಿಗ್ರಿ ಕೊಡಲಿ ನೀ ಅದನ್ನ ಮಿನಿಟ್ ಒಳಗೆ ಕನ್ವರ್ಟ್ ಮಾಡ್ಬೋದು. ಒಂದಕ್ಕೆ ಇದು ಗೊತ್ತಿರ್ಬೇಕು ನೀವು. 1 ಮಿನಿಟ್ ಅಂದ್ರೆ 1/60. ಕೆಲವರು ಡೈರೆಕ್ಟಾಗಿ ಇದನ್ನ ಬಯಾಟ್ ಹಾಕಿರ್ತಾರೆ, ನಡೀತೈತಿ. ಅವ್ರಿಗೆ ಬಯಾಟ್ ಹಾಕೋ ಶಕ್ತಿ ಇದ್ರೆ ಚಲೋ. ಯಾರಿಗೆ ಬಯಾಟ್ ಹಾಕೋ ಶಕ್ತಿ ಇಲ್ಲ ಅವ್ರು ಏನು ಮಾಡೋದು, 1 ಡಿಗ್ರಿ ಅಂದ್ರೆ 60 ಮಿನಿಟ್ ಅಂತ ಗೊತ್ತಿರ್ತೈತಿ. ಅದನ್ನ ಉಲ್ಟಾ ಬರ್ಕೊಂಡ್ರೆ 60 ಮಿನಿಟ್ ಈಕ್ವಲ್ ಟು 1 ಡಿಗ್ರಿ. ಎರಡು ಕಡೆ ಡಿವೈಡ್ ಬೈ 60 ಮಾಡಿದ್ರೆ 1 ಮಿನಿಟ್ ಈಕ್ವಲ್ ಟು 1/60. ಇಷ್ಟು ಮಾಡಕ್ಕೆ ಒಂದು 2 ಸ್ಟೆಪ್ ಆಕೈತಿ, ಏನು ಪ್ರಾಬ್ಲಮ್ ಆಗಂಗಿಲ್ಲ. ನೆನ್ಪಿಡುವಂಗಿದ್ರೆ 1 ಮಿನಿಟ್ ಅಂದ್ರೆ 1/60 ಅಂತ ನೀವು ನೆನ್ಪಿಟ್ಕೊಡಿ. ಸೊ ನಿನಗೆ ಎಷ್ಟು ಬೇಕೀಗ, 20 ಮಿನಿಟ್ ಬೇಕಾಗೈತಿ. 20 ಮಿನಿಟ್ ಅಂದ್ರೆ ಎರಡು ಕಡೆ 20 ಮಲ್ಟಿಪ್ಲೈ ಮಾಡಿಬಿಡು, ಮುಗಿದೋತು. 20 ಮಿನಿಟ್ 1 ಇಂಟು 20 20 ಹೌದಿಲ್ಲ. ಇಲ್ಲಿ 20 ಮಲ್ಟಿಪ್ಲೈ ಮಾಡು, 20 ಡಿವೈಡ್ ಬೈ 60.
ಡಿಗ್ರಿ. ಅದು 20 ಮಿನಿಟನ್ನು ಡಿಗ್ರಿ ಒಳಗೆ ಕನ್ವರ್ಟ್ ಮಾಡಿದೀನಿ. ಇದು ಅಗದಿ ಸಿಂಪಲ್ ಆಗಿ ಕನ್ವರ್ಟ್ ಮಾಡಿದಿ, ಏನಿದ್ರಾಗ ಏನು ಇಲ್ಲ, ಅಗದಿ ಸಿಂಪಲ್ ಆಗಿ ಕನ್ವರ್ಟ್ ಮಾಡಿದಿ. ಸೊ ಹಂಗಾರೆ 40 ಡಿಗ್ರಿ ಪ್ಲಸ್ 20 ಮಿನಿಟ್ ಕ್ಯಾನ್ ಬಿ ರಿಟರ್ನ್ ಆಸ್ 20/60, 20/60 ಡಿಗ್ರಿ. ಸೊ ಇದು ಇದ್ದಿದ್ರಾಗ ಎಷ್ಟು ಆಕೈತೆ ಸಿಂಪ್ಲಿಫಿಕೇಶನ್ ಮಾಡು, ಆ್ಯಡ್ ಮಾಡ್ಕೊಂಡ್ಬಿಡು. ಡೈರೆಕ್ಟಾಗಿ ಆ್ಯಡ್ ಮಾಡೋ ಬದಲು ಒಂದು ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಂಡ್ಬಿಡು. 0 0 ಕ್ಯಾನ್ಸಲ್, 2 1 ಜಾ 2 3 ಜಾ 6, ಅಂದ್ರೆ ಎಷ್ಟು ಬಂತು 1/3 ಬಂತು. ಹಂಗಾರೆ 40 ಡಿಗ್ರಿ ಪ್ಲಸ್ 1/3 ಡಿಗ್ರಿ. ಎಲ್ ಸಿ ಎಮ್ ತಕೋಪ, ಕೆಳಗೇನಿಲ್ಲ ಅಂದ್ರೆ 1 ಬರ್ಕೊಂಡು ಎಲ್ ಸಿ ಎಮ್ ತಕೋರಿ, ನಿಮ್ಮ ಇಷ್ಟ, ನಾವು ಬ್ಯಾಡ್ ಅನ್ನಂಗಿಲ್ಲ. ಬಟ್ ಶಾರ್ಟ್ಕಟ್ನಾಗ ಎಲ್ ಸಿ ಎಮ್ ತಕೋಬಹುದು. ಮುಂಚೆ ಯಾರು ನನ್ನ ವಿಡಿಯೋ ನೋಡ್ರಿ ಅವ್ರಿಗೆ ಗೊತ್ತಿರುತ್ತೆ. 4 3 ಜಾ 12, 4 3 ಜಾ 12 ಅಂದ್ರೆ 120 ಆಯ್ತು. 120 ಪ್ಲಸ್ 121/3 ಡಿಗ್ರಿ. 3 4 12, 121, 121/3 ಡಿಗ್ರಿ ಆಯಿತು. ಸೊ ಹಂಗಾರೆ ಇದನ್ನು ತೊಗೊಂಬಂದು ನಿಮ್ದು ಏನು ಫಾರ್ಮುಲಾ ಐತಿ ಆ ಫಾರ್ಮುಲಾ ಒಳಗೆ ಬರ್ಕೊಂಡ್ಬಿಡ್ರಿ, ಮುಗಿದೋತು. ಸಿಂಪಲ್. ರೇಡಿಯನ್ ಮೇಜರ್ ಈಸ್ ಈಕ್ವಲ್ ಟು ಮುಂದೆ ಏನೈತಪ್ಪ ಇದ ಫಾರ್ಮುಲಾ ಒಳಗೆ 5/180 ಒಳಗೆ ಈ ಡಿಗ್ರಿ ಮೇಜರ್ ಅನ್ನು ಏನೈತಿ ನೀವು ಈ ನಿನ್ನ ಫಾರ್ಮುಲಾ ಒಳಗೆ ಏನು ಮಾಡ್ತಿ 121/3 ಬರ್ಕೋತಿ. ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿ ವಿಲ್ ಗೆಟ್ ದ ಸೊಲ್ಯೂಷನ್. ಎಷ್ಟಕ್ಕೆ ಸಿಂಪ್ಲಿಫಿಕೇಶನ್ ಮಾಡ 3 2 3 4 3 ಟೇಬಲ್ನಾಗ ಹೋಗಂಗಿಲ್ಲ, ಇದು ಅಂತೂ ಯಾವ ಟೇಬಲ್ನಾಗ ಹೋಗಂಗಿಲ್ಲ. ಸೊ ಹಂಗಾರೆ ಸಿಂಪಲ್ ಆಗಿ ನೀ ಏನು ಮಾಡು 180 ಮಲ್ಟಿಪ್ಲೈ ಮಾಡಿ. ಹೋಗ್ಲಿಕ್ಕಂದು ನಾವೇನು ಮಾಡೋನು, ಹೋದ್ರೆ ಕ್ಯಾನ್ಸಲ್ ಮಾಡೋನು, ಹೋಗ್ಲಿಕ್ಕಂದು ನಾವೇನು ಮಾಡಾಕಿದ್ದಿ ಹಂಗೆ ಮಲ್ಟಿಪ್ಲೈ ಮಾಡಿ ಇಟ್ಬಿಡುದು. ಮತ್ತೆ 121 × 5 121 5 180 × 3 1854 ಅಂದರೆ 540. ಕರೆಕ್ಟಾ? ರೈಟ್. ಆನ್ಸರ್ ಚೆಕ್ ಮಾಡೋಂಥದ್ದು ಇದನ್ನ. ಆನ್ಸರ್ 121 5/540 ಕರೆಕ್ಟ್ ಐತಿ. ಓಕೆ, ಇದು ಎದರ ಬಂತಿಂದ ದಿಸ್ ಈಸ್ ಅ ಸೊಲ್ಯೂಷನ್. ರೇಡಿಯನ್ ಮೇಜರ್ ಒಳಗೆ ಕನ್ವರ್ಟ್ ಮಾಡಿದ್ರಿ ನೀವು. ದಿಸ್ ಈಸ್ ಅ ಸೊಲ್ಯೂಷನ್. ಓಕೆ, ಇದನ್ನ ಬರ್ಕೋರಿ. ಇನ್ನೊಂದು ಕ್ವಶನ್ ಅನ್ನ ಸಾಲ್ವ್ ಮಾಡೋಣ ಅಂತ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಇದನ್ನು ಟೆಕ್ಸ್ಟ್ ಬುಕ್ ಒಳಗಿರುವಂಥ ಎಕ್ಸಾಂಪಲ್. ಕನ್ವರ್ಟ್ 6 ರೇಡಿಯನ್ ಇಂಟು ಡಿಗ್ರಿ ಮೇಜರ್. ಈಗ ಡಿಗ್ರಿ ಮೇಜರ್ ಇದ್ದಿದ್ದನ್ನ ರೇಡಿಯನ್ ಒಳಗೆ ಕನ್ವರ್ಟ್ ಮಾಡೋದು ಸ್ವಲ್ಪ ಸಿಂಪಲ್ ಆಕೈತಿ, ಈಸಿ ಅನಿಸ್ತೈತಿ. ಬಟ್ ಈಗ ರೇಡಿಯನ್ ಇದ್ದಿದ್ದನ್ನ ನೀನು ಡಿಗ್ರಿ ಒಳಗೆ ಕನ್ವರ್ಟ್ ಮಾಡೋದು ಒಂದು ಸ್ವಲ್ಪ ಲೆಂದಿ ಪ್ರೊಸೀಜರ್. ಯಾಕಂದ್ರೆ ನೀನು ಡಿಗ್ರಿ ಒಳಗೆ ಕನ್ವರ್ಟ್ ಮಾಡಿದ್ಮೇಲೆ ಅಲ್ಲಿ ಫಸ್ಟ್ ಡಿಗ್ರಿ ಅಂತ ಬರುತ್ತೆ, ಆಮೇಲೆ ಮಿನಿಟ್ ಅಂತ ಬರುತ್ತೆ, ಆಮೇಲೆ ಸೆಕೆಂಡ್ ಅಂತ ಬರುತ್ತೆ. ಅಂದ್ರೆ ಇದು ಹೆಂಗೆ ಬರುತ್ತೆ, ಏನು ಡಿಗ್ರಿ ಮಿನಿಟ್ ಸೆಕೆಂಡ್ ಏನಿದೆ ಅನ್ನೋದನ್ನೇ ಎಕ್ಸಾಂಪಲ್ ಒಳಗೆ ನೋಡೋಣ. ಹಂಗಾರೆ ಈ ಫಸ್ಟ್ ಡಿಗ್ರಿ ಮೇಜರ್ ಈಸ್ ಈಕ್ವಲ್ ಟು 180/5 ರೇಡಿಯನ್ ಮೇಜರ್. ಈ ರೇಡಿಯನ್ ಮೇಜರ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡು 6. ರೇಡಿಯನ್ ಮೇಜರ್ ಜಾಗದಾಗ ಈ 6ನ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಿದ್ವಿ. ಇದಂತೂ ಅವ್ರು ಕೊಟ್ಟಿರುವಂಥ ಫಾರ್ಮುಲಾ. ಈ ಫಾರ್ಮುಲಾದಾಗ ನೀ ಏನು ಮಾಡಿದ್ದಿ, ರೇಡಿಯನ್ ಮೇಜರ್ ಜಾಗದಾಗ 6 ಸಬ್ಸ್ಟಿಟ್ಯೂಷನ್ ಮಾಡಿದ್ದಿ. ಸೊ ಹಂಗಾರೆ ಇಲ್ಲಿ ಏನೈತಿ ಕ್ಯಾನ್ಸಲ್ ಮಾಡೋಕ್ಕಂತೂ ಏನಿಲ್ಲ. 180 × 6 ಮಾಡು. 180 × 6 ಎಷ್ಟಾಕೈತಪ್ಪ? ನಾನು ಇಂತೂ ಮೊಬೈಲ್ ಒಳಗೆ ಮಾಡ್ತೀನಿ. 180 × 6 1080 ಆಕೈತಿ. 1080 ಆಕೈತಿ. ಆಮೇಲೆ 5 ವ್ಯಾಲ್ಯೂನ ಸಬ್ಸ್ಟಿಟ್ಯೂಷನ್ ಮಾಡು. 5 ವ್ಯಾಲ್ಯೂ ಎಷ್ಟೈತಿ 22/7. ಹೌದಾ? ರೈಟ್. ಸೊ ಹಂಗಾರೆ ಇದು ಟೋಟಲ್ ಏನಿದೆ ನ್ಯೂಮಿನೇಟರ್ ಇದೆ. ಹೌದಾ? ಇದೇನಿದೆ ಡಿನಾಮಿನೇಟರ್. ಈ ಡಿನಾಮಿನೇಟರ್ನೇ ಮೇಲ್ಗಡೆ ಕರ್ಕೊಂಡು ಗೊತ್ತೈತಲ್ಲ, ಕೆಳಗಿದೆ ಡಿನಾಮಿನೇಟರ್ ಮೇಲ್ಗಡೆ ಹೋದ್ರೆ ನ್ಯೂಮಿನೇಟರ್ ಬಿಕಮ್ಸ್ ಡಿನಾಮಿನೇಟರ್, ಡಿನಾಮಿನೇಟರ್ ಬಿಕಮ್ಸ್ ನ್ಯೂಮಿನೇಟರ್, ಉಲ್ಟಾ ಪಾಲ್ಟಾ ಎಲ್ಲ ಹಾಕೋ ಮತ್ತು ಎಲ್ಲ ಗೊತ್ತೈತೆ ಅನ್ಕೋತೀನಿ ನಿನಗೆ. 22/7 ಮೇಲ್ಗಡೆ ಕರ್ಕೊಂಡು ಹೋಗು. 1080 × 22/7 ಮೇಲೆ ಹೋದ್ರೆ 7/22. ಇದು ಕ್ಯಾನ್ಸಲ್ ಮಾಡಿ. 2 ಟೇಬಲ್ ಇಲ್ಲಿ ಹೊಕ್ಕೈತಿ. 2 ಟೇಬಲ್ ಇಲ್ಲಿ ಕ್ಯಾನ್ಸಲ್ ಮಾಡು. 2 5 10, 2 4 8, 2 0 0, 2 11. ಮತ್ತು ಯಾವುದು ಕ್ಯಾನ್ಸಲ್ 11 ಮತ್ತು 540 ಕ್ಯಾನ್ಸಲ್ ಆಗಲ್ಲ, 7 ಮತ್ತು 11 ಕ್ಯಾನ್ಸಲ್ ಆಗಲ್ಲ. ಇದು ಸಿಂಪ್ಲಿಫಿಕೇಶನ್ ಇದೆ, ನೀವು ಒಂದು ಸ್ವಲ್ಪ ಲಕ್ಷ ಕೊಡ್ಬೇಕಿಲ್ಲ. ಸೊ ಸಿಂಪಲಾಗಿ ಏನು ಮಾಡಿ, 7 × 540 ಮಾಡಿ. 7 × 540 ನೀವು ಮಾಡಿರಿ, ನೀವು ಬೇಕಂದ್ರೆ. ಏನಕ್ಕೈತೆ ಅದು 3780/11. ಹೌದಾ? 3780/11. ಇದು ಇಷ್ಟು ಬಂತು ಇವಾಗ, ಇಷ್ಟು ಡಿಗ್ರಿ ಬಂತು ಇವಾಗಿದೆ. ಬಟ್ ನಾವು ಡಿಗ್ರಿನ ಹಿಂಗೆ P/Q ಫಾರ್ಮೇಟ್ ಒಳಗೆ ಇಡಂಗಿಲ್ಲ. ಅದನ್ನ ಇನ್ನೂ ಕಂಟಿನ್ಯೂ ಮಾಡಕ್ಕೆ ಹೇಳ್ತಾನೆ. ಇಷ್ಟ ಬಿಟ್ಟರೆ ಏನು ತ್ರಾಸ ಆಕೈತೆ ಸರ್, ಮುಗ್ದೈತಲ್ಲ ಮತ್ತೆ ಯಾಕೆ ಸುಮ್ಮನೆ ತ್ರಾಸ ಮಾಡ್ಕೋತೀರಿ ಅಂತ ನೀವು ಕೇಳ್ಬೋದು. ಬಟ್ ಅವಂಗೆ ಇಷ್ಟೊಳಗೆ ಬೇಕಾಗಿಲ್ಲ. ಅವಂಗೆ DMS ಫಾರ್ಮೇಟ್ ಒಳಗೆ ಬೇಕಾ, ಡಿಗ್ರಿ ಮಿನಿಟ್ ಸೆಕೆಂಡ್ ಫಾರ್ಮೇಟ್ ಒಳಗೆ ಬೇಕು ಅವಂಗೆ. ಅಂದ್ರೆ ಇದನ್ನ ಡಿಗ್ರಿನ ನೀವು P/Q ಫಾರ್ಮೇಟ್ ಒಳಗೆ ಇಡಾಕೋಬೇಡ, ಅದನ್ನ ಸಿಂಪ್ಲಿಫಿಕೇಶನ್ ಮಾಡ. ಹಂಗೆ ಡೆಸಿಮಲ್ ಒಳಗೆ ಇಡೋಣ ಸರ, ಇಲ್ಲ ಅದಕ್ಕೂ ಸಮಾಧಾನ ಇಲ್ಲ ಅವಂಗೆ ಏನು ಮಾಡ್ಬೇಕಪ್ಪ ಅಂದರೆ ಇದನ್ನ ಮಿಕ್ಸ್ಡ್ ಫ್ರ್ಯಾಕ್ಷನ್ ಒಳಗೆ ಕನ್ವರ್ಟ್ ಮಾಡ್ಕೊ. ಫಸ್ಟ್ ಇದನ್ನ ಎದ್ರಾಗ ಕನ್ವರ್ಟ್ ಮಾಡ್ಕೊ. 3780ನ ನಿಮ್ಮ ಸಣ್ಣ ಹುಡುಗರ ಗತೆ 11 ಇಲ್ಲಿ ಡಿವಿಷನ್ ಮಾಡಿದ್ರು. 11 3 33,
ಎಷ್ಟು ಆಕೈತಿ 7 ಒಳಗೆ 3 ಹೋದ್ರೆ 4 ಉಳಿತೈತಿ 3 ಒಳಗೆ 3 ಹೋದ್ರೆ 0 ಈ 8 ತಗೋ 11 4 ಜಾ 44 ಇದಂತೂ ಡಿವಿಷನ್ 8 ಒಳಗೆ 4 ಹೋದ್ರೆ 4 ನಾನು ಏನು ಮಾಡಕ್ಕೆ ಬರಂಗಿಲ್ಲ PUC ಬಂದಮೇಲೆ ಡಿವಿಷನ್ ಮಾಡಬೇಕಾಗೈತೆ ನೋಡಿ 8 ಒಳಗೆ 4 ಹೋದ್ರೆ 4 0 ಆಮೇಲೆ 11 3 ಜಾ 33 ಎಷ್ಟು ಉಳಿತು 40 ಒಳಗೆ 33 ಹೋದ್ರೆ 7 ಉಳಿತು ಇದನ್ನ ಕೆಲವೊಂದಿಷ್ಟು ಮಂದಿಗೆ ಮಿಕ್ಸ್ಡ್ ಫ್ರಾಕ್ಷನ್ ಒಳಗೂ ಬರೆಯಕ್ಕೆ ಬರಂಗಿಲ್ಲ ಸೊ ಅಂತ ನನ್ನ ಮಹಾನುಭಾವರಿಗೆ ಇಲ್ಲಿ ನೋಡಪ್ಪ ಇಲ್ಲಿ ಸೈಕಲ್ ಹತ್ತಿ ಇಲ್ಲೊಂದು ಟ್ರಾವೆಲ್ ಮಾಡು ವಾಪಸ್ ಇಲ್ಲಿ ಬಂದು ರೌಂಡ್ ಹಾಕ್ಬಿಡು ಎಲ್ಲಿಂದ ರೌಂಡ್ ಹಾಕ್ತಿ 343 ಇಂದ ರೌಂಡ್ ಹಾಕ ಅಲ್ಲಿ ಮ್ಯಾಲಿಂದ ಕೆಳಗೆ ಬಾ ಅಂದ್ರೆ ಇದನ್ನ ಈಸ್ ಈಕ್ವಲ್ ಟು ಏನು ಬರ್ಕೋಬಹುದಪ್ಪ ಅಂತಂದ್ರೆ ಇದನ್ನ ಈಸ್ ಈಕ್ವಲ್ ಟು ಡಿಗ್ರಿ ಮೇಜರ್ ಈಸ್ ಈಕ್ವಲ್ ಟು ಇದು ಇದೈತಲ್ಲ 3780 ಡಿವೈಡ್ ಬೈ 11 ಇತ್ತವುದಿಲ್ಲ ಅದು ಡಿವೈಡ್ ಮಾಡಿದ್ಮೇಲೆ ಏನು ಬಂತು ನಿನಗೆ 343 ಫಸ್ಟ್ ಇಲ್ಲಿಂದ ಸೈಕಲ್ ಹೊಡಿ ವಾಪಸ್ ಇಲ್ಲಿ ಬಾ 7 ಡಿವೈಡೆಡ್ ಬೈ 11 ಈ ರೀತಿ ಬರ್ತೈತೆ ಅದು ಇದನ್ನ ಮಿಕ್ಸ್ ಫ್ರಾಕ್ಷನ್ ಒಳಗೆ ಮಾಡಿ ಬೇರೆ ಏನು ಮತ್ತು ಹೊಸ PUC ಕಾನ್ಸೆಪ್ಟ್ ಅಲ್ಲ ಡಿವಿಷನ್ ಅದ 6th 7th ಏನೋ ಕಲ್ತೀನಿ ನೀನು ಅದು ಏನಾಗ್ತದೆ ಡಿಗ್ರಿ ಒಳಗೆ ಬಂತಿಗಿದ ರೈಟ್ ಇದು ನಿನಗೆ ಡಿಗ್ರಿ ಒಳಗೆ ಬಂತು ಇದನ್ನ ಮತ್ತೇನು ಮಾಡು ಸಪ್ರೇಟ್ ಮಾಡಿ ಅದಕ್ಕೆ 343 ಡಿಗ್ರಿ ಪ್ಲಸ್ 7/11 ಇದಕ್ಕೆ ಸಪ್ರೇಟ್ ಮಾಡ್ಬಿಡು 7/11 ಡಿಗ್ರಿ ಸಪ್ರೇಟ್ ಮಾಡ ಸರ್ ಈಗ 7/11 ಬಂತು 343 ಬಂತು ಈಗ ಬಿಡು ನಾನು ಇಲ್ಲ ಇದು ಡಿಗ್ರಿದು ಮುಗಿತು ಕೆಲಸ ಅದು ಇಂಟೀಜರ್ ಒಳಗೆ ಬಂತು ಇದು ಮತ್ತೆ P/Q ಐತಿಲ್ಲ ಮತ್ತೆ ಅದನ್ನ ನೀನು P/Q ಫಾರ್ಮೆಟ್ ಇರಬಾರ್ದು ಅದು ಇಂಟೀಜರ್ ಫಾರ್ಮೆಟ್ ಬರ್ಬೇಕು ಅಂದ್ರೆ ಇದನ್ನ ನೀ ಮಿನಿಟ್ ಒಳಗೆ ಕನ್ವರ್ಟ್ ಮಾಡ್ಕೊ ಮಿನಿಟ್ ಒಳಗೆ ಹೆಂಗೆ ಕನ್ವರ್ಟ್ ಮಾಡ್ಕೋದು ಸರ್ ಗೊತ್ತೈತಲ್ಲ ಇರೋ ಕಾನ್ಸೆಪ್ಟನ್ನ ಅಪ್ಲೈ ಮಾಡ ಮತ್ತೇನಿಲ್ಲ ನಿನಗೆ 1 ಮಿನಿಟ್ ಅಂತಂದ್ರೆ ಎಷ್ಟು ಡಿಗ್ರಿ 1 ಡಿಗ್ರಿ ಅಂತಂದ್ರೆ ಎಷ್ಟು 1 ಡಿಗ್ರಿ ಅಂತಂದ್ರೆ ಎಷ್ಟು ಮಿನಿಟ್ 60 ಮಿನಿಟ್ ಹೌದಿಲ್ಲ 1 ಡಿಗ್ರಿ ಅಂದ್ರೆ 60 ಮಿನಿಟ್ 7/11 ಡಿಗ್ರಿ ಅಂದ್ರೆ ಈ ಎರಡು ಕಡೆ 7/11 ಮಲ್ಟಿಪ್ಲೈ ಮಾಡ 2 ಡಿಗ್ರಿ ಅಂದ್ರೆ ಎರಡು ಕಡೆ 2 ಮಲ್ಟಿಪ್ಲೈ ಮಾಡ 3 ಡಿಗ್ರಿ ಅಂದ್ರೆ ಎರಡು ಕಡೆ 3 ಮಲ್ಟಿಪ್ಲೈ ಮಾಡ 4 ಡಿಗ್ರಿ ಅಂದ್ರೆ ಎರಡು ಕಡೆ 4 ಮಲ್ಟಿಪ್ಲೈ ಮಾಡ್ತಿ 7/11 ಡಿಗ್ರಿ ಅಂದ್ರೆ ಎರಡು ಕಡೆ 7/11 ಮಲ್ಟಿಪ್ಲೈ ಮಾಡ ಅದ 7 ಡಿಗ್ರಿ ಅಂತಂದ್ರೆ 7/11 ಇಂಟು 60 ಎರಡು ಕಡೆ 7/11 ಮಲ್ಟಿಪ್ಲೈ ಮಾಡಬೇಕು ಸೊ ಹಂಗಾರೆ ಇಲ್ಲಿ ಏನು ಮಾಡ್ಬೇಕು 7/11 ಮಲ್ಟಿಪ್ಲೈ ಮಾಡಿದ್ರೆ ಏನಾಕೈತೆ 7/11 ಇಂಟು 60 ಮಿನಿಟ್ ಆಗಿಬಿಡ್ತೈತಿ ಈಗ ಇದೇನಾಕೈತಿ ಮಿನಿಟ್ ಆಕೈತಿ ಇವಾಗ ಸೊ 343 ಡಿಗ್ರಿ ಪ್ಲಸ್ ಇದಂತೂ ಕ್ಯಾನ್ಸಲ್ ಆಗಂಗಿಲ್ಲ 6/7 ಅಂತಂದ್ರೆ 420 ಡಿವೈಡ್ ಬೈ 11 ಮಿನಿಟ್ ಬಂತು ಸರ್ ಇಷ್ಟಕ್ಕರೆ ಬಿಡು ನನ್ ಸರ್ ಇಲ್ಲ ಅವಂಗ ಮಿನಿಟ್ನು P/Q ಫಾರ್ಮೆಟ್ ಬೇಡ ಅಂತ ಅವಂದು ಭಾಳ ಐತಿ ಕೇಳಿದ್ರೆ ಏನಂತಿಪ್ಪ ಅವ್ನು ಮಿನಿಟ್ನು ಈ 7 P/Q ಫಾರ್ಮೆಟ್ ಬೇಡ ಅದ್ರ ಮತ್ತೆ ನೀನು ಮಿಕ್ಸ್ಡ್ ಫ್ರಾಕ್ಷನ್ ಒಳಗೆ ಹಿಂಗೆ ಮಾಡ್ಕೊ ಹಿಂಗೆ ಮಾಡ್ಕೊ ಅಂತ ನಾವು ಈ ಕೆಲಸ ಏನೈತೆ ಅದು ಮಾಡ್ಕೊಂಬತ್ತೀನಿ 11 ಡಿವೈಡೆಡ್ ಬೈ 11 ಮಾಡಿ ಎಷ್ಟಕ್ಕೈತಿದೆ 11 1 ಜಾ ಅಲ್ಲ 11 ಎಷ್ಟು ಜಾ 7 4 ಜಾನು ಬರಂಗಿಲ್ಲ ಸಾರಿ 11 3 ಜಾ 33 42 ಒಳಗೆ 33 ಹೋದ್ರೆ ಎರಡು ಕ್ಯಾರಿ ತಗೋ 12 2 ಬರೋದ್ರೆ 9 ಉಳಿತು ಇಲ್ಲಿ 0 ಉಳಿತು ಇಲ್ಲಿ 0 ಉಳಿತು 3 8 ಜಾ ಸೊ 11 8 ಜಾ 88 ವಾಪಸ್ ಏನು ಉಳಿತು 2 ಉಳಿತು 2 ಉಳಿತಲ್ಪ ಹಾಂ 38 ಇಲ್ಲೇನು ಬರೀತು ಹಂಗಾರೆ 343 ಡಿಗ್ರಿ ಪ್ಲಸ್ ಈ 420/11 ಅನ್ನ ನೀವು ಮಿಕ್ಸ್ಡ್ ಫ್ರಾಕ್ಷನ್ ಒಳಗೆ ಕನ್ವರ್ಟ್ ಮಾಡ್ಕೊಂಡ್ಮೇಲೆ ಏನು ಬರುತ್ತೆ ಇದು ಮತ್ತೆ ಸೈಕಲ್ ಹೊಡಿ ಇಲ್ಲಿಂದ ಫಸ್ಟ್ ಯಾರೈತೆ ಅಲ್ಲಿಂದ ಹೊಡಿ ಮೇಲಿಂದ 38 ಇಂಟೀಜರ್ 2/11 ಹೌದಿಲ್ಲ ಈಗ ಇದು ಏನು ಬಂತು ನಿನಗೆ ಇದು ಮಿನಿಟ್ ಬಂತು ಬಟ್ ಇನ್ನು ಸಪ್ರೇಟ್ ಆಗಿ ಬರ್ದು ಬಿಡ್ತೀನಿ ಜಾಗ ಇಲ್ಲ ಇದಕ್ಕೆ ಸಪ್ರೇಟ್ ಆಗಿ ಬರ್ದು ಬಿಡ್ತೀನಿ ಇದು ಮಿನಿಟ್ ಇಲ್ಲ ಅನ್ನಂಗಿಲ್ಲ ಇದು ಮಿನಿಟ್ ಓಕೆ ಅವ್ನು ಸಮಾಧಾನ ಐತಿ ಇಂಟೀಜರ್ ಒಳಗೆ ಬಂದೈತಿ ಬಟ್ ಇದು ನೋಡಿ ಇದು ಮತ್ತೆ ಇದು ಫ್ರಾಕ್ಷನ್ ಇದೈತಲ್ಲ ಇದನ್ನ ಮತ್ತೆ ನೀವು ಸೆಕೆಂಡ್ ಒಳಗೆ ಕನ್ವರ್ಟ್ ಮಾಡಂತಾನು ಅದ ಡಿ ಎಮ್ ಎಸ್ ಫಾರ್ಮೆಟ್ ಹಂಗಾರೆ ಈಗ ನಿನಗೆ ಗೊತ್ತೈತಿ ಏನಿಗೆ ಗೊತ್ತೈತಪ್ಪ ಭಾಳ ಲೆಂದಿ ಆಗಿರ್ತಂತ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗಬೇಡ ಈಸಿ ಐತೆ ಅದೇನು ಪ್ರಾಬ್ಲಮ್ ಇಲ್ಲ 1 ಡಿಗ್ರಿ ಅಂತಂದ್ರೆ ಎಷ್ಟು 60 ಮಿನಿಟ್ ನೆಕ್ಸ್ಟ್ 1 ಮಿನಿಟ್ ಅಂದ್ರೆ ಎಷ್ಟು 60 ಸೆಕೆಂಡ್ ಸೊ ಹಂಗಾರೆ 1 ಮಿನಿಟ್ ಅಂದ್ರೆ 60 ಸೆಕೆಂಡ್ 2 ಮಿನಿಟ್ ಅಂತಂದ್ರೆ ಎರಡು ಕಡೆ 2 ಮಲ್ಟಿಪ್ಲೈ ಮಾಡಿದ್ರೆ ಮಾಡ್ಬೇಕು 3 ಮಿನಿಟ್ ಕನ್ವರ್ಟ್ ಮಾಡಿದ್ರೆ ಎರಡು ಕಡೆ 3 ಮಲ್ಟಿಪ್ಲೈ ಮಾಡ್ಬೇಕು ಈಗ 2/11 ಮಿನಿಟ್ ಕನ್ವರ್ಟ್ ಮಾಡಿದ್ರೆ ಎರಡು ಕಡೆ 2/11 ಮಲ್ಟಿಪ್ಲೈ ಮಾಡಿ 2/11 ಮಿನಿಟ್ ಅಂತಂದ್ರೆ 60 ಇಂಟು 2/11 ಸೆಕೆಂಡ್ ಕನ್ವರ್ಟ್ ಆಕೈತದ ಸೊ ಹಂಗೆ ಇಲ್ಲಿ 60 ಮಲ್ಟಿಪ್ಲೈ ಮಾಡಿ ಏನಕ್ಕೈತೆ ನೋಡೋದು 343 ಡಿಗ್ರಿ ನೋಡಿ ಪ್ಲಸ್ ಅಂದ್ರೆ ಸಪ್ರೇಟ್ ಕಂಫರ್ಟೇಬಲ್ ಆಗಲಿ ಅಂತ ಬರ್ಕೊಳತ್ತೀವಿ ಪ್ಲಸ್ ಬರ್ಕೊಳಬೇಕಂತ ಏನಿಲ್ಲ ಅದನ್ನ 38 ಮಿನಿಟ್ ಪ್ಲಸ್
ಈ 2/11 ಐತಲ್ಲ, ಈ 2/11 ನೀ ಏನು 60 ಮಲ್ಟಿಪ್ಲೈ ಮಾಡಿಬಿಟ್ಟಿಪ್ಪ ಅಂತಂದ್ರೆ ಸೆಕೆಂಡ್ ಆಗಿಬಿಡ್ತೈತಿ ನಿನಗೆ. ಅದು ಎದಕ್ಕೆ ಕನ್ವರ್ಟ್ ಆಕೈತಿ? ಸೆಕೆಂಡಿಗೆ ಕನ್ವರ್ಟ್ ಆಗಿಬಿಡ್ತೈತಿ. ಈಗ ಮುಂದೆ ಎಲ್ಲಿ ಬರೀ ಫಸ್ಟ್ ಸ್ಟೆಪ್ ಇಲ್ಲಿ ಐತಿ ನನ್ನ ಜಾಗ, ಇಲ್ಲಿ ಇಲ್ಲೈತಿ. ಇದನ್ನ ಈ ಕಡೆ ಆ ಕಡೆ ಬರೆದ್ರೆ ಮತ್ತೆ ಕನ್ಫ್ಯೂಸ್ ಆಕೈತಿ ನಿಮಗೆ. ಇದನ್ನ ಡಿವಿಷನ್ ಅಳಕಸ್ತೇನೆ ನೋಡಪ್ಪ, ಬರ್ಕೊಂಡ್ಬಿಡ್ರಿ. ಇದು ನೆಕ್ಸ್ಟ್ ಡಿವಿಷನ್ ಅಳಕಸ್ತೇನೆ. ಇದೇನಿಲ್ಲ, ಮುಂದೆ ಇನ್ನೊಂದು ಸ್ಟೆಪ್ ಅಷ್ಟೇ ಐತಿ, ಭಾಳ ಏನಿಲ್ಲ. ಇದೆ ಇನ್ನೊಂದು ಸ್ಟೆಪ್ ಅಷ್ಟೇ ಐತಿ. ರೈಟ್, ಇಲ್ಲಿ ಬರೆದ್ರೆ ಕಾಣುತ್ತಾನೆ ನೋಡಿ. ಇಲ್ಲಿ 343 ಡಿಗ್ರಿ ಪ್ಲಸ್ 38 ಮಿನಿಟ್. ಇದನ್ನ 60 ಇಂಟು 2 ಮಾಡ್ಕೊಂಡು /11 ಮಾಡ್ಕೊಂಡ್ಬಿಡು. ಮತ್ತೆ ಇಲ್ಲಿ ಮತ್ತೆ ಫ್ರಾಕ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಂಗಿಲ್ಲ. ಎಷ್ಟು ಬರುತ್ತದೆ? 60 ಇಂಟು 2 ಎಷ್ಟು? 120 ಬರುತ್ತೆ. 120ನ /11 ಮಾಡ್ಬಿಡು. /11 ಮಾಡಿದ್ರೆ ನಿನಗೆ ಎಷ್ಟು ಬರುತ್ತದೆ? /11 ಮಾಡಿದ್ರೆ ಎಷ್ಟು ಬರುತ್ತೆ? 10.9 ಬರುತ್ತೆ. 10.9 ಅಂತಂದ್ರೆ ಅಪ್ರಾಕ್ಸಿಮೇಟ್ಲಿ 11. ಇನ್ನೇನು ಬರುತ್ತಿದೆ? 10.909090 ಹಂಗೆ ಬರುತ್ತೆ. ಅದ್ರ ಬದಲಿನ ಅಪ್ರಾಕ್ಸಿಮೇಟ್ಲಿ ಏನು ಬರ್ಬಿಡೋದು? 11 ಬರ್ಬಿಡು. 11 ಸೆಕೆಂಡ್ ಅಂತ ಬರ್ದ್ಬಿಡು. 11 ಸೆಕೆಂಡ್ ಕಾಣ್ತೈತೆ? 11 ಸೆಕೆಂಡ್ ಕಾಣತೈತಲ್ಲ. ರೈಟ್, ಸಾಕಿಷ್ಟು ಮುಗಿದೋತ್ತಲ್ಲ. 11 ಸೆಕೆಂಡ್. ರೈಟ್, ಇದು ನೋಡ್ರಿ, ಇದು ಸ್ವಲ್ಪ ಲೆಂದಿ ಆಗಿದ್ದಕ್ಕೆ ನೀವು ಭಾಳ ಕನ್ಫ್ಯೂಸ್ ಮಾಡ್ಕೊಳತ್ತಿರ್ತೀರಿ. ಆನ್ಸರ್ ಕರೆಕ್ಟ್ ಐತಿಲ್ಪ? ಕರೆಕ್ಟ್ ಐತಿ. ರೈಟ್, ಕರೆಕ್ಟ್ ಐತಿ. ಇದು ಅಪ್ರಾಕ್ಸಿಮೇಟ್ಲಿ ಬರ್ದೇನಾಗ. ಏನು ಮಾಡಿದ್ವಿಪ್ಪ ನಾವು? 6 ರೇಡಿಯನ್ ಇಂಟು ಡಿಗ್ರಿ ಮೇಜರ್ ಇತ್ತು. ಫಸ್ಟ್ ಏನು ಮಾಡಿದ್ವಿ? ಫಾರ್ಮುಲಾ, ಅವನ ಪ್ರಕಾರ ನಾವೇನು ಫಾರ್ಮುಲಾ ಕೊಟ್ಟಿದ್ದ ಫಾರ್ಮುಲಾ ತೊಗೊಂಡಿವಿ. ಆ ಫಾರ್ಮುಲಾ ಒಳಗೆ ನಮ್ಗೆ ಏನು ರೇಡಿಯನ್ ಕೊಟ್ಟಿದ್ದ ಆ ರೇಡಿಯನನ್ನು ಸಬ್ಸ್ಟಿಟ್ಯೂಷನ್ ಮಾಡಿದ್ವಿ, ಮಲ್ಟಿಪ್ಲಿಕೇಶನ್ ಮಾಡಿದ್ವಿ. ಆ 5 ವ್ಯಾಲ್ಯೂ 22/7 ಇತ್ತು. ಮೇಲ್ಗಡೆ ತೊಗೊಂಡ್ರೆ 7/22 ಇತ್ತು. ಕ್ಯಾನ್ಸಲೇಷನ್ ಮಾಡಿದ್ರೆ ಇಷ್ಟು ಬಂತು. ಇದ್ರಾಗ ಯಾರಿಗೆ ಏನು ಪ್ರಾಬ್ಲಮ್ ಇಲ್ಲ. ಇದು ಒಳಗೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಿಂದ ಹಿಡ್ಕೊಂಡು ಇಲ್ಲಿ ತನಕ ಏನೈತಿ ಪೂರ್ತಿ ಹೈಸ್ಕೂಲ್ ಲೆವೆಲ್. ಇದ್ರಾಗ ಏನು ಭಾಳ ಡಿಫಿಕಲ್ಟಿ ಇಲ್ಲ. ಇಲ್ಲಿ ತನಕ ಏನೈತಿ ಭಾಳ ಡಿಫಿಕಲ್ಟಿ ಇಲ್ಲ. ಇದ್ರಾಗ ಏನು ಇದು ಇಲ್ಲ. ರೈಟ್, ಇದು ಆದ್ಮೇಲೆ ಅದು ಸಿಂಪಲ್ ಐತಿ. ಈ 3780 /11 ನೀನು ಇದು ಸಣ್ಣ ಹುಡುಗ ಇದ್ದಾಗ ಮಾಡ್ತಿದ್ದಲ್ಲ, ಮಿಕ್ಸರ್ ಫ್ರಾಕ್ಷನ್. ಇದು ಡಿವಿಷನ್, ಆ ಡಿವಿಷನ್ ಮಾಡು, ಮಿಕ್ಸರ್ ಫ್ರಾಕ್ಷನ್ ಒಳಗೆ ಕನ್ವರ್ಟ್ ಮಾಡು. ಸೊ ಇದನ್ನ ಮಿಕ್ಸರ್ ಫ್ರಾಕ್ಷನ್ ಒಳಗೆ ಕನ್ವರ್ಟ್ ಮಾಡಿದ್ಮೇಲೆ ಈ ರೀತಿ ಬಂತ. ಈ ರೀತಿ ಬಂದ್ಮೇಲೆ ಇದನ್ನ ಸಪ್ರೇಟ್, ಅದನ್ನ ಸಪ್ರೇಟ್ ಬೇರೆ ಮಾಡೇವಿ. ದೂರ ಅಂತ ಬೇರೆ ಮಾಡೇವಿ. 343 ಡಿಗ್ರಿ 7/11 ಮಿನಿಟ್, ಸಾರಿ 343 ಡಿಗ್ರಿ 7/11 ಡಿಗ್ರಿ ಮಾಡೇವಿ. ಈಗ ಅವನ ಪ್ರಕಾರ ಏನಪ್ಪ, ಈ ಡಿಗ್ರಿ ಬಂತು. ನೆಕ್ಸ್ಟ್ ಮಿನಿಟ್ ಒಳಗೆ ಕನ್ವರ್ಟ್ ಮಾಡ್ಕೋಬೇಕು. ಮುಂದಿನ ನಂಬರ್ ಮಿನಿಟ್ ಒಳಗೆ ಕನ್ವರ್ಟ್ ಮಾಡ್ಕೋಬೇಕಂದ್ರೆ 7/11 ಇದಕ್ಕೆ ಇಂಟು ಏನು ಮಾಡ್ಕೋಬೇಕು? 60 ಮಾಡ್ಕೋಬೇಕು. ಇಂಟು 60 ಮಾಡ್ಕೊಂಡಿವಿ. ಯಾಕೆ ಮಾಡ್ಕೋಬೇಕು ಅನ್ನೋದು ರೀಸನ್ನು ಬರದೇನೆ. ಈ ಕಡೆ ಇಂಟು 60 ಮಾಡ್ಕೊಂಡ್ವಿ ಅಂತಂದ್ರೆ ಏನಕ್ಕೆ? ಮತ್ತೆ ಮಲ್ಟಿಪ್ಲೈ ಮಾಡು. ಮತ್ತೇನು ಮಾಡು? 420/11 ಮತ್ತೆ ಡಿವಿಷನ್ ಮಾಡು, ಸಣ್ಣ ಹುಡುಗ ಮಾಡ್ದಂಗೆ. 420/11 ಮಾಡಿದಾಗ ಏನಕ್ಕೆ ನಿನಗೆ ಮತ್ತೆ 38 2/11 ಬರ್ತೈತಿ. ಇಲ್ಲಿ ನೋಡಿ, 38 ಇಂಟೀಜರ್ 2/11 ಬರ್ತೈತಿ. ಜಾಗ ಇಲ್ಲದಕ್ಕೆ ಸಪ್ರೇಟ್ ಅಡ್ವಾನ್ಸ್ ಬರ್ಕೊಂಡ್ಬಿಟ್ಟೆ. 38 ಸಪ್ರೇಟ್, 2/11 ಸಪ್ರೇಟ್ ಬರ್ಕೊಂಡೇನಿ. ಸೊ ಡಿಗ್ರಿ ಆಯ್ತು, ಮಿನಿಟ್ ಆಯ್ತು. ಈಗ ಸೆಕೆಂಡ್ ಒಂದು ಬೇಕಲ್ಲ. 2/11 ಏನು ಮಾಡು? ಸೆಕೆಂಡಿಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಮತ್ತೆ ಇದಕ್ಕೆ ಇಂಟು 60 ಮಾಡು. ನೋಡಿ, ಬರೀ 60 ಮಾಡ್ಕೊ, ಇಂಟು 60 ಮಾಡ್ಕೊತ ಹೋಗುದು ನೋಡಿ. ಡಿವಿಷನ್ ಅಂತೂ /60 ಅಂತೂ ಏನಿಲ್ಲ, ಇಟ್ಕೊಂಡ್ಬಿಡು, ಫಿಕ್ಸ್ ಮಾಡ್ಕೊಂಡ್ಬಿಡು. ಡಿಗ್ರಿ ಇದ್ದಿದ್ದನ್ನ ಏನ್ ಮಾಡ್ಬೇಕು? ಮಿನಿಟ್ ಮಾಡ್ಬೇಕಂದ್ರೆ ಇಂಟು 60. ಆಮೇಲೆ ಮತ್ತೆ ಮಿನಿಟ್ ಇದ್ದಿದ್ದನ್ನ ಮತ್ತೆ ಸೆಕೆಂಡ್ ಮಾಡ್ಬೇಕಂದ್ರೆ ಮತ್ತೆ ಇಂಟು 60 ಮಾಡ್ಕೊ. ಇಂಟು 60 ಮಾಡ್ಕೊಂಡು ಏನಕ್ಕೈತೆ ಲಾಸ್ಟಿಗೆ ಏನಕ್ಕೈತಿ? ನೀ ಇಲ್ಲಿ ಬಂದಾಗ ಮತ್ತೆ ಇದನ್ನ ಮತ್ತೆ ಮಿಕ್ಸ್ ಫ್ರಾಕ್ಷನ್ ಹೇಳಕೋಬೇಡ. ಸೆಕೆಂಡ್ ತನ ಬಂತ ತಿಳ್ಕೊ. ಮಿನಿಟ್ ಒಳಗೆ ಸೆಕೆಂಡ್ ಕನ್ವರ್ಟ್ ಮಾಡಿದೆ ಅಂತ ತಿಳ್ಕೊ. ಮತ್ತೆ ಅದನ್ನ ಮಿಕ್ಸ್ ಫ್ರಾಕ್ಷನ್ ಒಳಗೆ ಇಡಾಕೋಬೇಡ. ಆ 62 120 /11 10.99 ಏನೋ ಬರುತ್ತದೆ. ಅಪ್ರಾಕ್ಸಿಮೇಟ್ಲಿ ನಾವು 11 ಬರೆದ್ಬಿಟ್ಟಿವಿ. ಓಕೆ, ಇದು ಲಾಸ್ಟಿಗೆ ಏನು ಮಾಡಿ? ಇನ್ನೊಂದು ಸ್ಟೆಪ್ನ ಪ್ಲಸ್ ತೆಗೆದು ಇಟ್ಬಿಡು. ಪ್ಲಸ್ ತೆಗೆದು ಹಂಗೆ ಡೈರೆಕ್ಟ್ ಆಗಿ ಇಟ್ಬಿಡು. ಓಕೆ, 343 ಡಿಗ್ರಿ 38 ಮಿನಿಟ್ 11 ಸೆಕೆಂಡ್ ಅಂತ ಇಟ್ಬಿಡು. ಓಕೆ, ಇಲ್ಲಿಗೆ ನಿಮ್ದು ಈ ಟ್ರಿಗ್ನೋಮೆಟ್ರಿದ ಇಂಟ್ರಡಕ್ಷನ್ ಪಾರ್ಟ್ ಏನಿತ್ತಲ್ಲ, ಅದು ನಿಮ್ದು ಡಿಟೇಲ್ ಆಗಿ ಮುಗ್ದಂಗಾಗೈತಿ. ಯಾಕಂದ್ರೆ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಸಾಲ್ವ್ ಮಾಡೀವಿ. ಆಮೇಲೆ ಇನ್ನು ಉಳಿದ ಕಾನ್ಸೆಪ್ಟ್ ಅನ್ನು ಹೇಳಿವಿ. ನೆಕ್ಸ್ಟ್ ಏನು ಮಾಡೋಣ? ಎಕ್ಸಸೈಸ್ ಅನ್ನ ಅಗದಿ ಸ್ಲೋ ಆಗಿ ಇನ್ ಡಿಟೇಲ್ ಆಗಿ ಮಾಡೋಣ ಅಂತ. ಸೊ ಇದು ನಿಮ್ಗೆ ಏನು ವಿಡಿಯೋ ಲೈಕ್ ಆಗಿತ್ತು ಅಂದ್ರೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.